ನಮಸ್ಕಾರ ವೀಕ್ಷಕರೇ, ಚಕ್ಬಂದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಬಹುಸಂಖ್ಯಾತರು ಮತ್ತು ದಲಿತರ ನಡುವಿನ ತಾರತಮ್ಯ ಮತ್ತು ನಕಲಿ ಗೋರಕ್ಷಕರಿಂದ ಮುಸ್ಲಿಮರ ಮೇಲೆ, ಅದರಲ್ಲೂ ಕೂಡ ಗೋಮಾಂಸ ಭಕ್ಷಕರ ಮೇಲೆ ನಡೆದಿರುವಂತಹ ದಾಳಿಗಳ ಬಗ್ಗೆ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವುದೇ ರೀತಿಯ ತುಟ್ಟಿ ಪಿಟ್ಟಕ್ಕಂದಿಲ್ಲ. ಅವರು ಮೌನ ಮೋದಿ ಆಗಿದ್ದಾರೆ ಎನ್ನುವಂತಹ ಬಹಳಷ್ಟು ಆರೋಪಗಳ ಮಧ್ಯೆ ಈಗ ಮೋದಿ ಅವರು ಸಿಡಿದೆದ್ದಿದ್ದಾರೆ. ದಲಿತರಿಗೆ ಕಿರುಕುಳ ದೌರ್ಜನ್ಯವನ್ನ ಕೊಡಬೇಡಿ, ನಿಮಗೆ ಸಿಟ್ಟಿದ್ರೆ ನನ್ನನ್ನೇ ಶೂಟ್ ಮಾಡಿ ಅಂತ ಅವರು ಓಪನ್ ಆಗಿ ಹೇಳಿದ್ದಾರೆ. ಇದು ಕೇವಲ ಬಾಯಿ ಮಾತಿಗೆ ಸೀಮಿತವಾಗಿದೆಯಾ ಅಥವಾ ಇದಕ್ಕೆ ಸಂಬಂಧಪಟ್ಟಂತ ಕಠಿಣ ಕ್ರಮಗಳಿಗೂ ಕೂಡ ಮೋದಿ ಮುಂದಾಗ್ತಾರಾ ಅನ್ನುವಂತ ಚರ್ಚೆ ಈಗ ಜೋರಾಗಿ ಸಾಗ್ತಾ ಇದೆ. ಹಾಗಾದ್ರೆ ರಾಮನಿಂದ ಹಿಡಿದು ಗೋವಿನಿಂದ ಈಗ ದಲಿತರ ತನಕ ನಿಜಕ್ಕೂ ಕೂಡ ಇದು ಪಾಲಿಟಿಕ್ಸ್ ಆಗ್ತಾ ಇದೆಯಾ? ಈ ಬಗ್ಗೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ನನ್ನ ಬೇಕಾದ್ರೆ ಕೊಲ್ಲಿ, ದಲಿತರನ್ನಲ್ಲ. ಮೋದಿ ಹೊಸ ರಾಗ. ಗೋರಕ್ಷಕರಿಂದ ಬೆಳೆಯಿತು ಬಿಜೆಪಿ, ಬೆಳೆಸಿದವರೇ ನಕಲಿಯಾದ್ರ ಮೋದಿಗೆ. ದಲಿತ ಓಲೈಕೆಗಾಗಿ ಇದನ್ನೆಲ್ಲ ಮಾಡ್ತಿದ್ದಾರಾ ಮೋದಿ? ಎಲೆಕ್ಷನ್ ಟೈಮ್ ನಲ್ಲಿ ಇಂತಹ ಗಿಮಿಕ್ ಗಳಿಂದ ನಿಜಕ್ಕೂ ಕೂಡ ಯಾವುದಾದ್ರೂ ಒಂದು ಪಕ್ಷ ಮತವನ್ನ ಗಳಿಸಿಕೊಳ್ಳೋದಕ್ಕೆ ಸಾಧ್ಯನಾ? ಹಾಗಾದ್ರೆ ಹಿಂದೂವಾದಿ ಅನ್ನೋ ಪಟ್ಟದಿಂದ ಬಿಜೆಪಿ ತನ್ನನ್ನ ತಾನು ದೂರ ಸರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆಯಾ? ಹಾಗಾದ್ರೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮೋದಿ ಮಾತು ನಂಬ್ತೀರಾ? ಈ ವಿಚಾರದ ಕುರಿತಂತೆ ಮಾತನಾಡ್ತೀವಿ. ಹಿಂದೂವಾದಿ ಪಟ್ಟದಿಂದ ಇಳಿಯೋಕೆ ಸಜ್ಜಾಗಿದ್ಯಾ ಬಿಜೆಪಿ? ದಲಿತ ಓಲೈಕೆಗಾಗಿ ಇದೆಲ್ಲ ಮಾಡ್ತಿದ್ದಾರಾ ಪ್ರಧಾನಿ ಮೋದಿ? ಬಿಜೆಪಿ ಹಾಗೂ ಹಿಂದೂ ಸಂಘಟನೆಗಳ ನಡುವಿನ ಸಂಬಂಧ ಹೊಸದೇನಲ್ಲ. ಒಂದು ಹಂತಕ್ಕೆ ಹೇಳುವುದಾದ್ರೆ ಒಂದೇ ನಾಣ್ಯದ ಎರಡು ಮುಖಗಳು ಅಂತಾನೆ ಹೇಳಬಹುದೇನೋ. ಎಲ್ಲ ಹಿಂದೂ ಸಂಘಟನೆಗಳು ಬಿಜೆಪಿಯ ಬೆನ್ನೆಲುಬುಗಳೇ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ ಬಿಜೆಪಿ ಗೆಲುವಿಗೆ ಕಾರಣವಾಗಿರೋದ್ರಲ್ಲಿ ಈ ಸಂಘಟನೆಗಳ ಪಾತ್ರ ಕೂಡ ಬಹಳಷ್ಟಿದೆ. ಆದರೆ ಇದೀಗ ಅದೇ ಬ್ಯಾಕ್ ಬೋನ್ ಬಿಜೆಪಿಗೆ ಮುಳುವಾಗುವಂತ ಲಕ್ಷಣಗಳು ಕೂಡ ಗೋಚರಿಸ್ತಾ ಇವೆ. ಹಿಂದೂವಾದಿ ಅನ್ನುವಂತ ಹಣೆಪಟ್ಟಿಯನ್ನ ಹೊತ್ತಿರುವಂತ ಬಿಜೆಪಿ ಈಗ ಆ ಪಟ್ಟಿಯನ್ನ ಬದಲಾಯಿಸೋಕೆ ಪ್ರಯತ್ನ ಮಾಡ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಹುಟ್ಟುಕೊಂಡಿದೆ. ಈ ಅನುಮಾನಕ್ಕೆ ಕಾರಣವಾಗಿದ್ದು ಪ್ರಧಾನಿ ಮೋದಿ ಅವರ ಇತ್ತೀಚೆಗಿನ ಹೇಳಿಕೆಗಳು. ದಲಿತ ಸಹೋದರರ ಮೇಲಿನ ದಾಳಿ ನಿಲ್ಲಿಸಿ. ಮಾನವತಾ ಕೆ ಖಿಲಾಫ್ ಗುನಾ ಹೈ. ಕ್ಯಾ ಕಾರಣ ಹೈ कि हम हमारे दलित भाइयों को प्रताड़ित करें? क्या हक दिला है हमको? क्या देश में समाज के इन वर्गों को जो सदियों से झेलते आए हैं, क्या अब भी उनको झेलने के लिए मजबूर किया जाएगा? गुंडु हारिसोदाद्रे नन्न मेले हारिसी. अगर आपको कोई तकलीफ है तो वार करना है तो मुझ पे करिए. मेरे दलित भाइयों पर वार करना बंद कर दीजिए. वार करना है तो मुझ पे कीजिए. गोली चलानी है तो मुझ पे चलाइए. मेरे दलित भाइयों पर मत चलाइए. ಪ್ರಶ್ನೆ ಹುಟ್ಟು ಹಾಕಿದೆ ಪ್ರಧಾನಿ ಮೋದಿ ಹೇಳಿಕೆ. ದಲಿತರ ಮೇಲೆ ದೌರ್ಜನ್ಯ ಎಸಗುತ್ತಿರುವ ಜನರಲ್ಲಿ ನಾನು ಕೇಳಿಕೊಳ್ಳೋದಿಷ್ಟೇ, ನಿಮಗೆ ಸಮಸ್ಯೆ ಇದ್ರೆ ದಾಳಿ ಮಾಡೋದೇ ಆದ್ರೆ ನನ್ನ ಮೇಲೆ ದಾಳಿ ಮಾಡಿ. ನನ್ನ ದಲಿತ ಸಹೋದರರ ಮೇಲೆ ದಾಳಿ ಮಾಡೋದನ್ನ ನಿಲ್ಲಿಸಿ. ನೀವು ಗುಂಡು ಹಾರಿಸೋದಾದ್ರೆ ನನ್ನ ಮೇಲೆ ಹಾರಿಸಿ, ಆದ್ರೆ ನನ್ನ ದಲಿತ ಸಹೋದರರ ಮೇಲೆ ಗುಂಡು ಹಾರಿಸಬೇಡಿ ಅಂತ ಮೋದಿ ಹೇಳಿಕೆ ಕೊಟ್ಟಿದ್ದಾರೆ. ಉತ್ತರ ಪ್ರದೇಶ, ಗುಜರಾತ್ ಮತ್ತು ಮಧ್ಯಪ್ರದೇಶದಲ್ಲಿ ದಲಿತರು ಹಾಗೂ ಮುಸ್ಲಿಮರ ಮೇಲೆ ಗೋರಕ್ಷಕರು ಹಲ್ಲೆ ನಡೆಸಿದ ಘಟನೆಗಳಿಂದ ಕೇಂದ್ರ ಹಾಗೂ ಬಿಜೆಪಿ ತೀವ್ರ ಟೀಕೆಗೆ ಗುರಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಮೋದಿ ಈ ಹೇಳಿಕೆಯನ್ನ ನೀಡಿದ್ದಾರೆ. मेरे दलित भाइयों पर वार करना बंद कर दीजिए. वार करना है तो मुझ पे कीजिए. गोली चलानी है तो मुझ पे चलाइए. मेरे दलित भाइयों पर मत चलाइए. ಗೋರಕ್ಷಕರಿಂದ ಬೆಳೆಯಿತು ಬಿಜೆಪಿ, ಬೆಳೆಸಿದವರೇ ನಕಲಿಯಾದ್ರ ಮೋದಿಗೆ. ನೆಪ ಮಾತ್ರಕ್ಕೆ ಗೋವು ರಕ್ಷಣೆ ಮಾಡುತ್ತೇವೆ ಎಂಬುದಾಗಿ ಹುಟ್ಟಿಕೊಂಡಿರುವ ಕೆಲ ಸ್ವಯಂ ಘೋಷಿತ ಗೋರಕ್ಷಕರು ಗೋರಕ್ಷಣೆಗೆ ಏನನ್ನು ಕೂಡ ಮಾಡುತ್ತಿಲ್ಲ. ಆದರೆ ಗೋ ಸಂರಕ್ಷಣೆಯ ಹೆಸರಿನಲ್ಲಿ ನಕಲಿ ಗೋರಕ್ಷಕರು ದೇಶದ ಸಾಮರಸ್ಯ ಮತ್ತು ಶಾಂತಿಯನ್ನ ಹಾಳು ಮಾಡೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ನಿಜವಾದ ಗೋರಕ್ಷಕರು ನಕಲಿ ಗೋರಕ್ಷಕರನ್ನ ಬಯಲು ಮಾಡಬೇಕು ಅಂತ ಮೋದಿ ಹೇಳಿರೋದು ಹಲವರ ಆಶ್ಚರ್ಯಕ್ಕೆ ಕಾರಣವಾಗಿದೆ. ಆದರೆ ಇನ್ನೊಂದು ಕಡೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ದೇಶದಲ್ಲಿ ಗೋವುಗಳನ್ನ ಮುಟ್ಟೋಕೆ ಭಯಪಡುವಂತಹ ಸ್ಥಿತಿಯನ್ನ ನಿರ್ಮಾಣ ಮಾಡೋದೇ
ನಮ್ಮ ಗುರಿ ಅನ್ನುವಂತ ಪಣ ತೊಟ್ಟಿದೆ. ಹಾಗಾದ್ರೆ ಬಿಜೆಪಿ ಹಾಗೂ ಸಂಘಟನೆಗಳ ನಡುವೆ ಸಾಮರಸ್ಯ ಇಲ್ವಾ? ಬಿಜೆಪಿ ಕೇವಲ ಮುಖಸ್ತುತಿಯ ಹೇಳಿಕೆ ನೀಡ್ತಾ ಇದ್ಯಾ? ದಲಿತರ ಓಲೈಕೆಗಾಗಿ ಇದೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರಾ ಮೋದಿ ಅನ್ನುವಂತ ಪ್ರಶ್ನೆಗಳು ಕೂಡ ಹುಟ್ಟಿಕೊಂಡಿವೆ. ಕರೆಂಟ್ ಅಫೇರ್ಸ್ ಬ್ಯೂರೋ, ಪಬ್ಲಿಕ್ ಟಿವಿ. ಹಾಗಾದ್ರೆ ವೀಕ್ಷಕರೇ, ಮೋದಿ ಅವರ ಈ ಹೇಳಿಕೆಯನ್ನ ನಿಜಕ್ಕೂ ಕೂಡ ಜನ ನಂಬ್ತಾರಾ? ಇಲ್ಲಿಯವರೆಗೆ ಬಿಜೆಪಿ ಮತ್ತು ಸಂಘ ಪರಿವಾರದ ಸಂಘಟನೆಗಳು ನಡೆಸಿಕೊಂಡು ಬಂದಿರುವಂತಹ ಮತ್ತು ಹೇಳಿಕೊಂಡು ಬಂದಿರುವಂತಹ ತತ್ವ ಸಿದ್ಧಾಂತಗಳು ಈ ರೀತಿಯಾದಂತಹ ನಿಲುವಿಗೆ ನಿಜಕ್ಕೂ ಕೂಡ ಒಂದು ರೀತಿ ಮಾನ್ಯತೆಯನ್ನ ಕೊಡ್ತಾವ? ಹಲವಾರು ಪ್ರಶ್ನೆಗಳು. ಇದನ್ನ ಯಾರು ಹೇಗೆ ತೆಗೆದುಕೊಳ್ತಾರೆ ಅನ್ನುವಂಥ ಕುತೂಹಲದೊಂದಿಗೆ ಈ ಚರ್ಚೆಯನ್ನು ಆರಂಭಿಸ್ತೀನಿ. ಈ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ವಿವಿಧ ಕ್ಷೇತ್ರದ ಗಣ್ಯರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನನ್ನ ಬಲಭಾಗದಲ್ಲಿ ನಮ್ಮೊಂದಿಗೆ ಇದ್ದಾರೆ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು ಮತ್ತು ವಿಚಾರವಾದಿಗಳು ಆದಂತಹ ದ್ವಾರಕಾನಾಥ್ ಸರ್. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನನ್ನೊಂದಿಗೆ ಇದ್ದಾರೆ ರಾಷ್ಟ್ರೀಯ ವಕ್ತಾರರು, ಅಖಿಲ ಭಾರತ ಹಿಂದೂ ಮಹಾಸಭಾದ ವಾಸುದೇವ್ ಕಶ್ಯಪ್ ಅವರೇ, ತಮಗೂ ಕೂಡ ಸ್ವಾಗತ. ಇನ್ನು ನನ್ನ ಎಡಭಾಗದಲ್ಲಿ ಇದ್ದಾರೆ ಬಿಜೆಪಿಯ ಹಿರಿಯ ನಾಯಕರಾದಂತಹ ರೇಣುಕಾಚಾರ್ಯ ಅವರು. ಸರ್, ತಮಗೂ ಕೂಡ ಸ್ವಾಗತ. ಇನ್ನು ವಿಚಾರವಾದಿಗಳು, ಪ್ರಗತಿಪರರು ಗೋಪಾಲ್ ಸರ್. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ ಮೊಯ್ದೀನ್ ಬಾವಾ ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಬಾವಾ ಅವರೇ, ತಮ್ಮಿಂದನೇ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋದಕ್ಕೆ ಇಷ್ಟಪಡ್ತೀನಿ. गोली चलाना है तो मुझ पे चलाइए, मेरे दलित भाइयों पर नहीं. ತಮಗೆ ಗೊತ್ತಿದೆ, ದೇಶದ ಪ್ರಮುಖ 2 ರಾಜ್ಯಗಳ ಚುನಾವಣೆ ಘೋಷಣೆ ಆಗಿದೆ. ಆ ಚುನಾವಣೆಯನ್ನು ಯಾವ ರೀತಿಯಲ್ಲಾದ್ರೂ ಈಗ ಆ ಭಾಷಣದ ಮೂಲಕ ಇವತ್ತು ಮೋದಿಯವರು ಈ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಗುಜರಾತ್ನಲ್ಲಿ ಮತ್ತು ಉತ್ತರ ಭಾರತದ ಅನೇಕ ಕಡೆಗಳಲ್ಲಿ ದಲಿತರನ್ನು ಯಾವ ರೀತಿಯಲ್ಲಿ ಇವತ್ತು ಥಳಿಸುವಂತಹ ಕೆಲಸವಾಗಿದೆ. ಆ ಒಂದು ವ್ಯವಸ್ಥೆ ನನ್ನ ಪಕ್ಷದಿಂದ ಆಗಿದೆ. ಈ ಒಂದು ವ್ಯವಸ್ಥೆಯಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ನಾನೇನಾದರೂ ಹೊಸ ನಾಟಕವನ್ನು ಮಾಡಿ ಜನರನ್ನು ಮರಳು ಮಾಡಬೇಕು ಅಂತ ಹೇಳುವಂತ ಮಾತುಗಳನ್ನು ಪುನಃ ಭಾರತದ ಜನರ ಮೇಲೆ ಪ್ರಯೋಗ ಮಾಡುವಂತಹ ಕೆಲಸ ಈಗ ಆಗ್ತಾ ಇದೆ. ಅದನ್ನೇ ನಾವು ನೋಡ್ತಾ ಇದ್ದೇವೆ. ಜನ ಇವತ್ತು ಭಾರತದ ಜನ ಒಮ್ಮೆ, ತಮ್ಮ ಪ್ರಕಾರ ಮೋದಿ ಅವರು ಕೊಟ್ಟಂತಹ ಹೇಳಿಕೆ ನಾಟಕ ಇದು ನಾಟಕ ಅಲ್ಲದೆ ಬೇರೆ ಏನು? ಅವರು ಅಧಿಕಾರದಲ್ಲಿದ್ದ ಬಂದಂತಹ ಮೇಲೆ, ಇವರು ಪ್ರಧಾನಿ ಆದ ಮೇಲೆ ಯಾವ ರೀತಿಯಲ್ಲಿ ಪ್ರತಿಯೊಂದೊಂದು ರಾಜ್ಯದಲ್ಲಿ ಯಾವ ವ್ಯವಸ್ಥೆ ದಲಿತರ ಮೇಲೆ ಮತ್ತು ಅಲ್ಪಸಂಖ್ಯಾತರ ಮೇಲೆ ಆಗಿದೆ ಅಂತ ಹೇಳುವುದಕ್ಕೆ ರಾಜ್ಯಗಳಲ್ಲಿನ ಗೃಹ ಮಂತ್ರಿಗಳಿರ್ತಾರೆ, ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರ, ರಾಜ್ಯದ ವಿಷಯವಾಗಿರ್ಬೋದು. ಆ ರಾಜ್ಯದಲ್ಲಿ ನೋಡಿ, ಆ ರಾಜ್ಯದಲ್ಲಿ ಯಾವ ಪಕ್ಷ ಅಧಿಕಾರದಲ್ಲಿದೆ ಅಂತ ಹೇಳುವ ಗುಜರಾತ್ನಲ್ಲಿ ನಾವು ಉದಾಹರಣೆಗೆ ನೋಡ್ಬೇಕು, ಯಾವ ರೀತಿಯಲ್ಲಿ ಅಲ್ಲಿ ಅಧಿಕಾರದಲ್ಲಿ ಇತ್ತು ಅಂತ ಹೇಳುವಂತಹ ವ್ಯವಸ್ಥೆ, ಮತ್ತು ಕೇಂದ್ರದ ಒಂದು ಪಕ್ಷದ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಅದರ ಮಂತ್ರಿಗಳು, ಅದರ ಸಂಸತ್ ಸದಸ್ಯರು ಯಾವ ರೀತಿಯಾದ ಹೇಳಿಕೆಗಳನ್ನು ನೀಡುತ್ತಾರೆ ಅಂತ ಹೇಳುವಂತ ಒಂದು ವ್ಯವಸ್ಥೆಯನ್ನು ನಾವು ನೋಡ್ಬೇಕಿದ್ರೆ, ಆ ಮೋದಿಯವರ ಪ್ರಧಾನಮಂತ್ರಿಯಾದ ಮೋದಿಯವರು ಅವರ ನಾಯಕರ ಮೇಲೆ ಯಾವ ರೀತಿಯಲ್ಲಿ ಹದ್ದು ಬಸ್ತಿಯಲ್ಲಿ ಇಡಬಹುದು ಅಂತ ಹೇಳುವಂತ ಮಾತು ಅರ್ಥವಾಗುವುದಿಲ್ಲ ಅಂತ ಹೇಳಿದ್ರೆ, ಇದಕ್ಕಿಂತ ಮಿಗಿಲಾದದ್ದನ್ನು ನಾವು ಏನು ಎಕ್ಸ್ಪೆಕ್ಟ್ ಮಾಡಬಹುದು ಈ ಒಂದು ಸರ್ಕಾರದಿಂದ ಅಂತ ಹೇಳುವಂತ ಮಾತನ್ನು ಇವತ್ತು ನಾವು ಅರ್ಥೈಸ್ಕೊಳ್ಬೇಕು. ದಲಿತ ಕಲ್ಯಾಣ ಕಾರ್ಯಕ್ರಮಗಳನ್ನ ನೋಡಿದಂತಹ ಕಾಂಗ್ರೆಸ್, ದಲಿತ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಂತಹ ದಲಿತ ಕಲ್ಯಾಣದ ಕಾರ್ಯಕ್ರಮಗಳನ್ನ ನೋಡಿ ವಿಚಲಿತರಾಗಿ ದಲಿತರ ಮೇಲೆ ಹಲ್ಲೆ ವಿಚಾರವನ್ನ ರಾಜಕೀಕರಣಗೊಳಿಸಿ ಅದನ್ನ ಪ್ರತಿಯೊಂದಕ್ಕೂ ಕೂಡ ಮೋದಿ ಅವರನ್ನ ಟಾರ್ಗೆಟ್ ಮಾಡ್ತಾ ಇದೆ. ನೋಡಿ, ಇದರಲ್ಲಿ ಟಾರ್ಗೆಟ್ ಮಾಡುವಂತಹದ್ದೇನಿಲ್ಲ. ಜನರೇ ಇವತ್ತು ಎದುರಿಗೆ ನೋಡ್ತಾ ಇದ್ದಾರೆ. ಇದರಲ್ಲಿ ಟಾರ್ಗೆಟ್ ಮಾಡೋದೇನು ನಾಟಕ ಮಾಡಿದ್ದ? ಇದು ಆಗುವಂತ ವಿಚಾರಗಳನ್ನು ನಾವು ನೋಡ್ತಾ ಇದ್ದೇವೆ. ನೀವು ಟಿವಿ ಮೇಲೆ ತೋರಿಸ್ತಾ ಇದ್ದೀರಾ, ಸತ್ಯಸಂಧತೆಗಳನ್ನು ತೋರಿಸ್ತಾ ಇದ್ದಾರೆ. ಇದರಲ್ಲಿ ನಾವು ಮೋಸ ಮಾಡ್ಲಿಕ್ಕೆ ಜನರೇನಲ್ಲಿ ನಾಟಕದ ಮೇಲೆ ನಾಟಕವನ್ನು ನೋಡ್ತಾ ಇಲ್ಲ. ಈ ವ್ಯವಸ್ಥೆಗಳನ್ನು ಸತ್ಯ ಘಟನೆಗಳಾಗಿ ನೋಡುವಂತಹ ಒಂದು ವ್ಯವಸ್ಥೆ ಈಗಿನ ಟಿವಿ ಮಾಧ್ಯಮಗಳ ಮೇಲೆ ಮೂಲಕ ನೋಡ್ತಾ ಇದ್ದೇವೆ. ಆ ಒಂದು ವ್ಯವಸ್ಥೆ ಯಾವ ರೀತಿಯಲ್ಲಿ ಬೆಳೆದಿದೆ ಅಂತ ಹೇಳುವಂತ ಮಾತನ್ನು ಇತ್ತೀಚಿನ ಈ ಮೋದಿಯವರ ಸರ್ಕಾರದ ಬಂದ ಮೇಲೆ ಎಷ್ಟು ರೀತಿಯ ಪ್ರಗತಿ ಇದರಲ್ಲಿ ಕಂಡಿದೆ ಅಂತ ಹೇಳುವಂತಹದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಓಕೆ, ಆಲ್ ರೈಟ್. ಕಶ್ಯಪ್ ಅವರೇ, ಕಬಿ ರಾಮ್ ಕಬಿ ಗೋ ಕಬಿ ಏನು ದಲಿತ್, ಈ ರೀತಿ ಕ್ಷಣ ಕ್ಷಣಕ್ಕೂ ಅಥವಾ ಪ್ರತಿಯೊಂದು ಚುನಾವಣೆಗೂ ಬಿಜೆಪಿಯ ಅಜೆಂಡಾ ಬದಲಾಗ್ತಾ ಹೋಗುತ್ತೆ. ಕಳೆದ ಬಿಹಾರ ಚುನಾವಣೆಯಲ್ಲಿ ಅವರು ಹಿಡಿದುಕೊಂಡಿದ್ದು ಗೋಮಾಂಸ, ಈ ಬಾರಿಯ ಚುನಾವಣೆಯಲ್ಲಿ ಅವರು ಹಿಡ್ಕೊಳ್ತಾ ಇರೋದು ದಲಿತರು. ಅಂದ್ರೆ ಇದು ಚುನಾವಣಾ ಗಿಮಿಕ್ಕಾ, ಇದು ಪಾಲಿಟಿಕ್ಸಾ, ಇದು ನಾಟಕನಾ? ಬಾವಾ ಅವ್ರ ಪ್ರಶ್ನೆ. ಬಾವಾ ಅವರೊಂದು ಮಾತು ಹೇಳಿದ್ರು ಈಗ, ಏನಂತಂದ್ರೆ ಇಡೀ ಭಾರತದ ಏನು ಪ್ರಜಾಪ್ರಭುತ್ವದೊಳಗೆ ಬೇರೆ ಬೇರೆ ಫೆಡರಲ್ ಗೌರ್ಮೆಂಟ್ಗಳಿವೆ, ಬೇರೆ ಬೇರೆ ಪಕ್ಷಗಳು ಕೂಡ ರಾಜ್ಯಭಾರ ಮಾಡ್ತಾ ಇದೆ.
ಈಗ ಮೊನ್ನೆ ರೈತರ ಮೇಲೆ ಮದಾಯಿ ಮತ್ತೆ ಕಳಸಾ ಬಂಡೂರಿ ಕಾರ್ಯಕ್ರಮ ಹೋರಾಟದಲ್ಲಿ ಬಹಳ ಜನ ರೈತರು, ಅದರಲ್ಲಿ ದಲಿತರಿರ್ಬೋದು, ಬೇರೆ ಬೇರೆ ವರ್ಗದವರು ಇರ್ಬೋದು, ಪ್ರತಿಯೊಬ್ಬರು ಕೂಡ ಇರೆಸ್ಪೆಕ್ಟಿವ್ ಆಫ್ ದಿ ಬ್ರ್ಯಾಂಡಿಂಗ್ ದಿ ಕಮ್ಯುನಿಟಿ, ಬ್ರ್ಯಾಂಡಿಂಗ್ ದಿ ರಿಲಿಜಿಯಸ್ ವಾಟ್ ಎವರ್ ಇಟ್ ಈಸ್, ದೇ ಬಿನ್ ಬೀಟನ್. ಅದಕ್ಕೂ ನರೇಂದ್ರ ಮೋದಿ ಕಾರಣನಾ? ಅಲ್ಲ, ಅದು ಅವ್ರ ಕಾರಣ ಅಂತ ಹೇಳಿಲ್ಲ. ಅಲ್ಲ, ಡೈವರ್ಟಿಂಗ್. ಸಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಈ ಪಂಚಾಯತಿ ಮಟ್ಟದಲ್ಲಿ ನರೇಂದ್ರ ಮೋದಿ ಅವರು ಈ ವಿಷಯದಲ್ಲಿ ಏನಂತ ಹೇಳಿದ್, ನರೇಂದ್ರ ಮೋದಿ ಅವರು ಹೇಳಿದ್ ಇಷ್ಟೇನೆ, ಕಸಾಯಖಾನೆಗೆ ಹೋಗತಕ್ಕಂಥ ಹಸುಗಳಕ್ಕಿಂತ ಹೆಚ್ಚಾಗಿ ಹಸುಗಳು ಪ್ಲಾಸ್ಟಿಕ್ಗಳು ತಿಂದು ಸಾಯ್ತಾ ಇದ್ದೇವೆ ಅಂತಕ್ಕಂಥ ಮಾತು ಬಂತು ಇಲ್ಲಿ. ಅಂದರೆ ಗೋಹತ್ಯೆ ವಿಷಯಕ್ಕೆ ಗೋಹತ್ಯೆ ನಿಷೇಧಕ್ಕೆ ಬಂದಾಗ ಗೋರಕ್ಷಕರಂತ ಯಾರು ಹೆಸರುಕೊಳ್ತಿದ್ದಾರೆ, ಗೋರಕ್ಷಕ ಮಾಡ್ತಾ ಇಲ್ಲ ಅವರು. ಗೋರಕ್ಷಕ ಹೆಸರಿನಲ್ಲಿ ಬೇರೆ ಬೇರೆ ಮಾಡ್ತಿರೋದಕ್ಕೆ ಇಟ್ ಈಸ್ ಎ ಫ್ಯಾಕ್ಟ್ ವಿಚ್ ಇಸ್ ಅಪ್ಲೈಡ್ ಟು ಎವ್ರಿಥಿಂಗ್, ನಾಟ್ ಓನ್ಲಿ ಗೋರಕ್ಷಕರು. ಜ್ಯೋತಿಷ್ಯದ ಹೆಸರಿನಲ್ಲಿ ಮಾಡತಕ್ಕಂಥವ್ರು ಆಗ್ಬೋದು. ಎಲ್ಲ ಇಲ್ಲಿ ಪ್ರಶ್ನೆ, ಕಶ್ಯಪ್ ಅವರೇ, ಇಲ್ಲಿರೋ ಪ್ರಶ್ನೆ ವೆರಿ ವೆರಿ ಕ್ಲಿಯರ್. ಮೋದಿ ಅವರು ನಕಲಿ ಗೋ ರಕ್ಷಕರ ವಿರುದ್ಧದ ಕಠಿಣ ಕ್ರಮದ ಬಗ್ಗೆ ಏನು ಮಾತನಾಡಿದ್ದಾರೆ, ಅದನ್ನ ತಾವು ಎಂಡಾರ್ಸ್ ಮಾಡ್ತೀರಾ? ನರೇಂದ್ರ ಮೋದಿಯರವರು ನಕಲಿ ಗೋರಕ್ಷಕರು ಯಾರು, ನಿಜವಾಸಿ ನಕಲಿ ಗೋರಕ್ಷಕರು ಅಂದ್ರೆ ಏನು? ಒಂದು ಕೋಮು ಗಲೆಬಳಿಗನ್ನು ಹಬ್ಸೋರು, ಸಮಾಜದ ಸ್ವಸ್ಥವನ್ನು ಹಬ್ಸೋರು, ಅಥವಾ ಸಮಾಜ ಗೋಮಾಂಸ ತಿಂತಾರೆ ಅಂತ ಅವರ ವಿರುದ್ಧ ಹೇಳಿಕೆಗಳನ್ನ ಕೊಡೋದು. ಉದಾಹರಣೆಗೆ ಆದಿತ್ಯಾನಂದ ಅವರು, MLA ಸಂಗೀತ್ ಸೋಮ್ ಅವರು, ಇವರೆಲ್ಲರೂ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಅವರು ಬ್ಯಾನ್ ಆಗಿರುವಂತಹ ಗೋಮಾಂಸವನ್ನ ಸೇವಿಸಿರೋದಕ್ಕೆ ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕ್ಬೇಕು ಅಂತ ವಾದ ಮಾಡಿದ್ದಾರೆ. ಸೊ ಯಾರು ನಕಲಿ ಗೋರಕ್ಷಕರು? ಇಶ್ಯೂ ಇಷ್ಟೇ ಗೊತ್ತಾ ಮೇಡಮ್, ಇವಾಗ ಭಾರತ ದೇಶದಲ್ಲಿ ಅತ್ಯಂತ ತಾಯಿನೇ ಬಿಟ್ಟರೆ ಎರಡನೇ ತಾಯಿ ಗೋಮಾತೆ. ಅದು ಎಲ್ಲಾ ಸಮುದಾಯನೂ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ನಾನು ಆಹಾರ ಪದ್ಧತಿ ಬಗ್ಗೆ ಮಾತಾಡ್ತಿಲ್ಲ, ಆಹಾರ ಪದ್ಧತಿ ಬಗ್ಗೆ ನಾನು ಮಾತಾಡ್ತಿಲ್ಲ. ಆಹಾರ ಪದ್ಧತಿ ಬಗ್ಗೆ ಈಗ ಮೋದಿ ಅವರು ಗೋರಕ್ಷಕರು ಅಂತ ಹೇಳಿ ದಲಿತರ ಮೇಲೆ ಯಾರು ಹಲ್ಲೆ ದೌರ್ಜನ್ಯ ಮಾಡ್ತಾ ಇದಾರೆ ಅದನ್ನ ನಾನು ಸಹಿಸೋದಿಲ್ಲ. ದಲಿತರ ಮೇಲೆ ಯಾರು ದೌರ್ಜನ್ಯ ಮಾಡ್ತಾ ಇದಾರೆ ಅವ್ರು ನನಗ್ ಫಸ್ಟ್ ಗೋಲಿ ಹೊಡಿಲಿ, ಫಸ್ಟ್ ನನ್ನನ್ನ ಶೂಟ್ ಮಾಡ್ಲಿ. ಇನ್ ದ ಸೆನ್ಸ್ ಗೋರಕ್ಷಕರು ಅಂತ ದಲಿತರನ್ನ ದೌರ್ಜನ್ಯಕ್ಕೆ ಒಳಪಡಿಸೋದು ಮಹಾ ತಪ್ಪು. ಗೋವುಗಳು ಪ್ರಾಣಿಗಳಿಗಿಂತ ಮನುಷ್ಯರ ಜೀವ ದೊಡ್ಡದು ರೀ. ಗೋವುಗಳಿಗಿಂತ ದಲಿತರು ಅಷ್ಟು ಕನಿಷ್ಠ ಆಗೋದ್ರ? ಇಲ್ಲ, ನೀವು ಬಹುಶಃ ನಾನು ಹೇಳಿದ ಇಷ್ಟೇ. ನರೇಂದ್ರ ಮೋದಿಯವರವರು ಗೋರಕ್ಷಕರು ಅಂದ್ರೆ ನೀವು ಗೋರಕ್ಷಕರನ್ನ ನೀವು ಯಾರು ನಕಲಿ ತಗೊಳ್ಳೋಕ್ಷಕರು ಯಾರಿದ್ದಾರೆ ಅವರುಗಳನ್ನೆಲ್ಲ ನೀವು ಸದೆ ಬಡಿರಿ ಅಥವಾ ಅವ್ರನ್ನೆಲ್ಲ ಒಂದು ಹದ್ದುಬಸ್ತಿ ತನ್ನಿ ಅಂತ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ಪ್ರಧಾನಮಂತ್ರಿಯಾಗಿ ಅವ್ರು ತಗೊಳ್ಳೋ ತೀರ್ಮಾನಕ್ಕೆ ಅವ್ರಿಗೆ ಹಕ್ಕಿದೆ ತಗೊಳ್ಳೋದಕ್ಕೆ. ಆಲ್ ರೈಟ್, ಹಂಗಾದ್ರೆ ನೀವು ಸರೆಂಡರ್ ಆದ್ರೆ ನಮ್ಗೇನಿಲ್ಲ, ಅದ್ರಲ್ಲಿ ನಮ್ಮ ಅಭ್ಯಂತರನೇ ಇಲ್ಲ. ಎಸ್ 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 ಗೋಪಾಲ್ ಸರ್, ತಾವೇನೋ ಅಬ್ಜೆಕ್ಷನ್ ಮಾಡಿದ್ರಿ. ಕಶ್ಯಪ್ ಅವರು ಗೋವನ್ನ ತಾಯಿ ದೇವರು ಅಂತ ಹೇಳ್ತಾ ಇದ್ರು. ಅದರ ಒಬ್ಬರ ಭಾವನೆ ಸರಿ, ಟೆಕ್ನಿಕಲ್ ಆಗಿ ಮಾತಾಡೋದು. ಗೋವಿನ ಚರ್ಮವನ್ನ ಚಪ್ಪಲಿಗಳಾಗಿ ಹಾಕೋಬೋದಾ? ದೇವರು ಚರ್ಮನ ಚಪ್ಪಲಿಯಾಗಿ ಹಾಕೋಬೋದಾ? ತಪ್ಪು. ಒಂದು ಈಗ ಪ್ರಧಾನಮಂತ್ರಿಯವರು ಹೇಳಿದಾರಲ್ಲ, ಇದನ್ನ ನಾನು ಸ್ವಾಗತ ಮಾಡ್ತೀನಿ. ಮೊಟ್ಟ ಮೊದಲ ಬಾರಿಗೆ 2 ವರ್ಷದ ನಂತರ ಅವರು ಈ ಗೋರಕ್ಷಕರು ನಕಲಿ ಅನ್ನೋದನ್ನ ಒಪ್ಕೊಂಡಿದ್ದಾರೆ. ಇವರು ಗೋರಕ್ಷಕರು ನಕಲಿ ಅಂತ ಒಪ್ಕೊಂಡಿದ್ದಾರೆ. ಜೊತೆಗೆ ಪ್ಲಾಸ್ಟಿಕ್ ತಿಂದು ಸಾಯ್ತಾ ಇದೆಯಲ್ಲ, ಅಲ್ಲೋಗಿ ಅದನ್ನ ಸೇವ್ ಮಾಡಿ ಅಂತ ಹೇಳಿದ್ರೆ ಅದು ಕೂಡ ಸತ್ಯನೇ. ಆದ್ರೆ ಅವರ ಪರವಾಗಿ ನಾನು ಇನ್ನೊಂದು ಏನು ಹೇಳ್ಬೇಕಂತ ಹೇಳಿದ್ರೆ, ಅವ್ರನ್ನ ಸಾಯಿಸಬೇಡಿ ನನ್ನ ಸಾಯಿಸಿ ಅಂತ ಹೇಳಿದಾರಲ್ಲ, ಇದು ಇಬ್ಬಂದಿತನ. ಒಬ್ಬ ಪ್ರಧಾನಮಂತ್ರಿಯಾಗಿ ಅವರು ಯಾರು ಗೋ ಹೆಸರಿನಲ್ಲಿ ದಲಿತರನ್ನ ಹತ್ಯೆ ಮಾಡ್ತಾ ಇದ್ದಾರೋ, ನನ್ನ ಹತ್ರ ಮಿಲಿಟ್ರಿ ಇದೆ, ಪೊಲೀಸ್ ಇದೆ, ನಾನು ಅವರಿಗೆ ಗುಂಡಾರ್ಸೋಕೆ ಹೇಳ್ತೀನಿ ಅಂತ ಹೇಳ್ಬೇಕಾಗಿತ್ತು ಅವರು. ಅದೇ ಬಿಟ್ಬಿಟ್ಟು ನನಗೆ ಗೋಲಿ ಹೊಡೀರಿ ಅಂತ ಹೇಳಿದ್ರೆ ಮಾಡ್ತಾ ಇದ್ದಾರೆ ಅಂತ ತಮ್ಮರ್ಥ. ನಾನು ಹೇಳಿದ್ದೀನಿ, ಒಂದು ನಕಲಿ ಗೋರಕ್ಷಕರನ್ನ ಗುರುತಿಸಿದ್ದಾರೆ ಫಸ್ಟ್ ಟೈಮ್. ಅದು ಬಾಬಾ ಅವ್ರು ಹೇಳ್ದಂಗೆ ಉತ್ತರ ಪ್ರದೇಶದ ಚುನಾವಣೆ ಬಂದಿದ್ದರಿಂದನೇ ಬಂದಿದೆ. ಆದರೂ ಕೂಡ ಅದು ಸತ್ಯ. ಅವರು ಹೇಳಬೇಕಾಗಿದ್ದು, ಇವತ್ತು ರೈತರಿಗೆ ಕಸಾಯಿಖಾನೆಗಳಿಗೆ ಯಾಕೆ ಕಳಿಸ್ತಾರೆ? ಆ ಗೋವು ಮುದಿ ಆದಮೇಲೆ ಅದನ್ನು ಅವ್ರ ಕೈಯಲ್ಲಿ ಸಾಕೋಕ್ಕಾಗಲ್ಲ. ಅದರಿಂದ ಈ ಗೋರಕ್ಷಕರು ಏನು ಮಾಡ್ಬೋದಾಗಿತ್ತು, ಹಳ್ಳಿಗಳಿಗೆ ಹೋಗಿ ಒಂದೊಂದು ಹಸುನ ರೈತರಿಂದ ದತ್ತು ತಗೊಂಡು ಅವರಿಗೆ ಗೋಶಾಲೆ ಮಾಡಬೇಕಾಗಿತ್ತು. ಗೋಶಾಲೆ ಅಲ್ಲ, ಒಂದೊಂದು ಹಸುಗೂ ಇವರು ರೈತರಿಗೆ ಬೆಲೆ ಕೊಟ್ಬಿಟ್ಟು
ಒಂದೊಂದು ಹಸುನ ಇವರು ಕಾಪಾಡಬೇಕು. ಯಾಕಂದರೆ ಮುದಿ ಆದಮೇಲೆ ಅದಕ್ಕೆ ಹುಳ ಬೀಳುತ್ತೆ, ಕೈಕಾಲು ಬಿದ್ದೋಗುತ್ತೆ, ಸೊಂಟ ಬಿದ್ದೋಗುತ್ತೆ, ನಂತರ ಗಾಯಗಳಾಗ್ತವೆ, ಹುಳುಗಳು ಬಿದ್ದು ಸಾಯ್ತದೆ. ಅಂಥದ್ದನ್ನು ಅವರು ಕನಿಷ್ಠ ತಗೊಂಡು ರೈತರಿಗೆ ಪರಿಹಾರ ಕೊಟ್ಬಿಟ್ಟು, ಕಸಾಯಿಖಾನೆಗೆ ಏನು ಕೊಡ್ತಾರೆ ಅದು ಕೊಟ್ಬಿಟ್ಟು, ಆ ರೈತರ ಹೊಲದಲ್ಲಿ ಅಟ್ಲೀಸ್ಟ್ ಊತಿದ್ದಿದ್ರೆ ಅದು ಗೊಬ್ಬರವಾಗಿ ರೈತರಿಗೆ ಪರಿವರ್ತನೆ ಆಗ್ತಾಯಿತ್ತು. ಅದು ಅವರು ಹೇಳಬೇಕಾಗಿತ್ತು. ಆದರೆ ನನ್ನನ್ನು ಗುಂಡಿಕ್ಕಿ ಕೊಂದಿ ಅಂತೇಳಿದ ಕೊಲ್ಲಿ ಅಂತ ಹೇಳಿದಾರಲ್ಲ, ಇದು ಡಬಲ್ ಸ್ಟ್ಯಾಂಡರ್ಡ್ 100%. ಅಂದ್ರೆ ಇವರು ನಕಲಿ ಗೋರಕ್ಷಕರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ನನ್ ಗುಂಡಿಕ್ಕಿ ಅಂತ ಹೇಳಿದ್ರು ಅಂತನಾ? ಅವ್ರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಹೇಳಿಲ್ಲ, ದಲಿತರ ಮತವನ್ನ ಪಡೆಯೋದಕ್ಕೆ ಇವ್ರು ಹೇಳಿದ್ರಲ್ಲ 2 ಚುನಾವಣೆಗಳಲ್ಲಿ ನಾನಿವಾಗ ದಲಿತರ ಪರವಾಗಿದ್ದೀನಿ. ಈಗ ಘಟನೆ ನಡೆದಿದ್ದು ಊನಾದಲ್ಲಿ ಎಷ್ಟು ದಿನ ಆಯ್ತು? 1 ತಿಂಗಳಾಯ್ತು. 1 ತಿಂಗಳಿಂದ ಪ್ರಧಾನಮಂತ್ರಿಗಳು ಯಾಕೆ ಸುಮ್ಮನೆ ಇದ್ರು? ಬಾಂಬೆಯಲ್ಲಿ ಭರತ್ ಭೂಷಣ್ ಪ್ರೆಸ್ ಅನ್ನ ಧ್ವಂಸ ಮಾಡಿದ್ರು. ಒಬ್ಬ ಶೆಡ್ಯೂಲ್ ಕಾಸ್ಟ್ ಆಫೀಸರ್ನೇ ಬಿಟ್ಟು ಧ್ವಂಸ ಮಾಡಿದ್ರು. ಯಾಕೆ ಪ್ರಧಾನಮಂತ್ರಿಗಳು, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಖುದ್ದಾಗಿ ಕಟ್ಟಿಸಿದಂತ ಲಂಡನ್ ಅಲ್ಲಿ ಜಾಗ ತಗೊಳ್ತಾ ಇಲ್ವಾ ಸರ್? ನೀವು ಒಳ್ಳೆ ಅಂಬೇಡ್ಕರ್ ಅದರಲ್ಲಿ ಪ್ರೆಸ್ ಇಟ್ಕೊಂಡು ಅವರೇ ಖುದ್ದಾಗಿ ಪ್ರಿಂಟ್ ಮಾಡ್ತಾ ಇದ್ದಂತ ಜಾಗನ ಮನುವಾದಿಗಳು ಧ್ವಂಸ ಮಾಡಿದಾಗ ಪ್ರಧಾನಮಂತ್ರಿಗಳು ಯಾಕೆ ಹೇಳಲಿಲ್ಲ? ಈಗ ಮಾತಾಡಿದ್ದಾರೆ, ಅಪ್ರಿಶಿಯೇಟ್ ಕೂಡ ಮಾಡಿದಿರಿ. ಆದರೆ ಒಂದು ಡಬಲ್ ಸ್ಟ್ಯಾಂಡರ್ಡ್ ಅಂತಿದ್ದೀರಾ. ರೇಣುಕಾಚಾರ್ಯ ಅವರು ಏನ್ ಹೇಳ್ತಾರೆ? ಇನ್ನು ದ್ವಾರಕಾನಾಥ್ ಸರ್ ಇದ್ರ ಬಗ್ಗೆ ಏನ? ರೇಣುಕಾಚಾರ್ಯ ಅವರೇ, ಮೋದಿ ಅವರ ಈ ಹೇಳಿಕೆಯನ್ನ ಸ್ವಾಗತಿಸ್ತೀವಿ, ಆದ್ರೆ ಗೋಲಿ ಹೊಡೆಯೋದಾದ್ರೆ ನನಗ್ ಹೊಡೀರಿ, ನನ್ನ ದಲಿತ ಅಣ್ತಮ್ಮಂದ್ರಿಗೆ ಅಲ್ಲ ಅಂತ ಹೇಳಿದಂತಹ ಮೋದಿ ಅವರು ಯಾರು ಗೋರಕ್ಷಕರೆಂದು ದಲಿತರ ಮೇಲೆ ಹಲ್ಲೆ ಮಾಡ್ತಾರೋ ಅವರನ್ನ ಹಿಂದೂ ಮುಂದೆ ನೋಡದೆ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರೆ ನಾವು ಶಬಾಷ್ ಅಂತಿದ್ವಿ. ಇದು ಒಂದು ರೀತಿಯಾದಂತಹ ದ್ವಂದ್ವ ನಿಲುವು. ಹೋದ್ರೆ ಹೋಗ್ಲಿ, ಈಗಲಾದ್ರೂ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತಾರ? ನಕಲಿ ಗೋರಕ್ಷಕರು ಯಾರಿದಾರ ಅವ್ರನ್ನ ಬ್ಯಾನ್ ಮಾಡ್ತಾರ ಅಂತ ಕೇಳ್ತಿದಾರ ಅವರು. ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ಜಗತ್ತು ಇವತ್ತು ಮೆಚ್ಚಿದೆ. ದೇಶದ ಜನ ನರೇಂದ್ರ ಮೋದಿಯವರ ಮೇಲೆ ಭರವಸೆ ಇಟ್ಟು ಅಧಿಕಾರಕ್ಕೆ ತಂದರೆ ಜನರ ನಿರೀಕ್ಷೆಗೆ ತಕ್ಕಂತೆ, ಜನರ ನಿರೀಕ್ಷೆಗೆ ಮೀರಿ 18ರಿಂದ 20 ತಾಸು ಇಡೀ ಪ್ರಪಂಚದಲ್ಲಿ ಜಗತ್ತಿನಲ್ಲಿ ಕೆಲಸ ಮಾಡ್ತಕ್ಕಂಥ ನರೇಂದ್ರ ಮೋದಿ ಏಕೈಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒಬ್ಬರು. ಇವತ್ತು ಪ್ರಾಮಾಣಿಕವಾಗಿ ದಲಿತರ ರಕ್ಷಣೆಗೆ ಅವರು ಮಾತಾಡ್ತಾರೆ ವಿನ ಹೇಳಿದ್ರು ದ್ವಂದ್ವ ನಿಲುವು, ದ್ವಿಮುಖ ನೀತಿ, ಚುನಾವಣೆ ಗಿಮಿಕ್ ಯಾವುದೂ ಇಲ್ಲ. ಚುನಾವಣೆಗಳು ಬರ್ತಿರ್ತಾವೆ, ಹೋಗ್ತಿರ್ತವೆ. ಸರಿ, ಹಾಗಾದ್ರೆ ನಕಲಿ ಗೋರಕ್ಷಕರು ಇದ್ದಾರಾ ಸರ್? ಅದನ್ನ ಹೇಳ್ಬಿಟ್ಟು ನೀವು ನಕಲಿ ಗೋರಕ್ಷಕರು ಇದ್ದಾರಾ? ನರೇಂದ್ರ ಮೋದಿ ಅವರ ಮಾತಿನಲ್ಲಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇವತ್ತು ನಕಲಿ ಗೋರಕ್ಷಕರು ಈ ರೀತಿ ದಲಿತರ ಮೇಲೆ ಹಲ್ಲೆ ಮಾಡ್ತಾರೆ. ನರೇಂದ್ರ ಮೋದಿಯವರು ಫೋರ್ಸ್ ಇದೆ, ನನ್ನ ಜೊತೆಗೆ ಮಿಲಿಟರಿ ಇದೆ, ನನ್ನ ಜೊತೆಗೆ ಅಧಿಕಾರ ಇದೆ, ಅದನ್ನು ಪವರನ್ನು ಉಪಯೋಗಿಸಿ ಅಂದ್ರೆ ಅದಕ್ಕೇನು ಹೇಳ್ತಿದ್ರು ಇವರು? ಓ, ನರೇಂದ್ರ ಮೋದಿ ಸರ್ವಾಧಿಕಾರಿ ಅಂತ ಒಂದು ನಿಮಿಷ ನೋಡಿ, ದಲಿತರ ಮೇಲೆ ಹಲ್ಲೆ ಮಾಡಬಾರ್ದು. ಈ ರೀತಿ ಹಲ್ಲೆ ಮಾಡಿದ್ರೆ ನನಗೆ ಹೊಡಿರಿ, ಅವ್ರು ಸ್ವಾಗತ ಮಾಡ್ಬೇಕು. ಇವತ್ತು ನಾವು ನರೇಂದ್ರ ಮೋದಿ ಅವರ ಮಾತು ಸ್ವಾಗತ ಮಾಡಿ. ಇಲ್ಲಿ ಏನಾಗಿದೆ, ಕೆಲವು ಮಾಧ್ಯಮಗಳಲ್ಲಿ ನರೇಂದ್ರ ಮೋದಿ ಅವರು ಹಿಂದೂ ಸಂಘಟನೆಗಳ ಮಧ್ಯೆ ವ್ಯತ್ಯಾಸ ಇದೆ, ಭಿನ್ನಾಭಿಪ್ರಾಯ ಇದೆ. ಎಲ್ಲ ಒಂದು ಕಡೆ ನರೇಂದ್ರ ಮೋದಿಯವರು ಹಿಂದುತ್ವ ಮರೆತಿದ್ದಾರೆ. ಚುನಾವಣೆಗೋಸ್ಕರ ನೋಡಿ, ಚುನಾವಣೆಗೋಸ್ಕರ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ನಾವು ಜಾತಿ ಧರ್ಮ ಭೇದ ಮಾಡ್ತಾ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಹಿಂದೆ ಬಂಗಾರ ಲಕ್ಷ್ಮಣ ರಾಷ್ಟ್ರೀಯ ಅಧ್ಯಕ್ಷ ಮಾಡಿದೆ ಭಾರತೀಯ ಜನತಾ ಪಾರ್ಟಿ. ಬಿಡಿ ಸರ್, ಅದೆಲ್ಲ ಬೇಡ. ನಕಲಿ ಗೋರಕ್ಷಕರು ಇದ್ದಾರಾ? ನಕಲಿ ಗೋರಕ್ಷಕರ ಇವತ್ತೇನು ಹಲ್ಲೆ ಆಗ್ತದೆ, ಆ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಅವರು ನಕಲಿ ಗೋರಕ್ಷಕರು ಇದ್ದಾರಾ? ನಕಲಿ ಗೋರಕ್ಷಕರು ಇರೋದಕ್ಕೆ ನರೇಂದ್ರ ಮೋದಿ ಅವರು ಆ ಮಾತನ್ನು ಹೇಳಿದರೆ. ಕೆಲವು ಕಡೆ ಇರ್ಬೋದು. ನೋಡಿ, ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿಯಾಗಿ ಜವಾಬ್ದಾರಿ. ಇಲ್ಲಿ ಅಸಲಿ ಇರ್ತಕ್ಕಂಥವ್ರು ಗೋರುಗಳನ್ನ ನಾವಿವತ್ತು ಮಾತೆ ಅಂತ ಪೂಜಿಸ್ತೀವಿ. ಇವತ್ತು ಇಲ್ಲೇನಾಗಿದೆ, ಗೋವುಗಳನ್ನ ಗೋಮಾತೆ ಅಂತ ನಾವು ಪೂಜೆ ಮಾಡಿದ್ರೆ ಇಲ್ಲಿ ಬೇರೆ ಬೇರೆ ರೀತಿಯಾಗಿ ಭಾರತೀಯ ಜನತಾ ಪಾರ್ಟಿ ಸಂಘ ಪರಿವಾರ ದುಷ್ಟ ಮಾಡ್ತಕ್ಕಂಥ ಜನರು ಇವತ್ತು ನೋಡ್ತಾ ಇದೀವಿ. ಇವತ್ತು ಪೂಜೆ ಮಾಡೋದಕ್ಕೆ ಯಾರು ಸರ್ ಇವತ್ತು ಗೋಹತ್ಯೆ ಮಾಡ್ತಾರೆ, ಗೋಹತ್ಯೆ ಮಾಡ್ತಾರೆ. ರೆಫ್ರಿಜರೇಟರ್ ಅಲ್ಲಿ ಗೋಮಾಂಸ ಇತ್ತು ಅಂತ ಅವ್ರನ್ನ ಸಾಯಿಸೋದು ನೋಡಿ, ಅದನ್ನ ನಾವ್ಯಾರು ಒಪ್ಪಲ್ಲ. ಯಾರೋ ಮಾಡಿದ ತಪ್ಪಿಗೆ ಎಲ್ಲರೂ ಹೊಣೆ ಮಾಡೋದು ಬೇಡ. ಇವತ್ತು ಗೋಗಳನ್ನ ರಕ್ಷಣೆ ಮಾಡಬೇಕು. ಪ್ರತಿಯೊಬ್ರು ಗೋಗಳನ್ನ ರಕ್ಷಣೆ ಮಾಡೋದು ಪ್ರತಿಯೊಬ್ರು ನಮ್ಮ ಕರ್ತವ್ಯ. ಅದೇ ಕಣ್ಣಿಂದ ನಾನು ಇವತ್ತು ನರೇಂದ್ರ ಮೋದಿ ಅವರ ಮಾತುಗಳನ್ನು ನೋಡೋದು ಬೇಡ. ಅವರು ಚುನಾವಣೆ ದೃಷ್ಟಿಯಿಂದ ಈ ಉತ್ತರ ಪ್ರದೇಶ, ಪಂಜಾಬ್ ಯಾವುದೇ ಚುನಾವಣೆ ದೃಷ್ಟಿಯಿಂದ ಇಲ್ಲ. ಆಗ ಲಂಡನ್ ಅಲ್ಲಿ
ಇವತ್ತು ಅಂಬೇಡ್ಕರ್ ಪ್ರತಿಮೆನ ಸ್ಥಾಪನೆ ಮಾಡಕ್ಕೆ ನರೇಂದ್ರ ಮೋದಿ ಅವರು ಹಿಂದಿನ ಪ್ರಧಾನಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಯಾಕೆ ಮಾಡಿದ್ರು? ಸಾಮಾಜಿಕ ನ್ಯಾಯ ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಹಿಂದೆ ಇದೇ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿಗಳಾಗಿದ್ದಾಗ ದಲಿತರ ಮೀಸಲಾತಿಯನ್ನು ಕಿತ್ತುಕೊಂಡ ಅಪಪ್ರಚಾರ ಮಾಡಿದ್ರು ಕಾಂಗ್ರೆಸ್ನವರು. ಈ ರೀತಿ ಕಾಂಗ್ರೆಸ್ನವರು ಇವತ್ತು ಏನಾಗಿದೆ, ನರೇಂದ್ರ ಮೋದಿ ಅವರ ಟಾರ್ಗೆಟ್ ಮಾಡಿ, ಯಾಕಂದ್ರೆ ಕಾಂಗ್ರೆಸ್ ಇವತ್ತು ಸರ್ವನಾಶ ಆಗ್ತದೆ, ಆ ಕಾರಣಕ್ಕೋಸ್ಕರ ಮಾತನ್ನ ಹೇಳ್ತಾರೆ. ಸರಿ ಸರಿ ಸರ್, ಇಲ್ಲಿ ಎರಡು ವಿಷಯ ಇದೆ ಸರ್ ದ್ವಾರಕಾನಾಥ್ ಸರ್. ಒಂದು ಹ್ಯೂಮನ್ ರೈಟ್ಸ್, ಇನ್ನೊಂದು ಅನಿಮಲ್ ರೈಟ್ಸ್, ಮತ್ತೊಂದು ಗುಜರಾತ್ ಮತ್ತೆ ಅದರ್ ಸ್ಟೇಟ್ಸ್ ಎಲೆಕ್ಷನ್. ಸೊ ಈ ಮೂರು ಕಂಟೆಸ್ಟ್ ಒಳಗಡೆ ಮೋದಿ ಅವರ ಈ ಹೇಳಿಕೆ ಯಾವ ರೀತಿ ವಿಶೇಷ ಅರ್ಥ ಪಡ್ಕೊಂಡಿದೆ? ಇಲ್ಲ, ಇಲ್ಲಿ ನಾವು ಸರ್ಕಮ್ಸ್ಟೆನ್ಸಸ್, ಯಾವ ಸರ್ಕಮ್ಸ್ಟೆನ್ಸಸ್ಸಲ್ಲಿ ಮಾತಾಡ್ತಿದ್ದಾರೆ ಮೋದಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಈಗ ಅವ್ರು ಹೇಳ್ದಂಗೆ ಈಗ ಉತ್ತರ ಪ್ರದೇಶ ಸರ್ಕಮ್ಸ್ಟೆನ್ಸಸ್ ಬಂದಿದೆ. ಈಗ ಮೊದಲನೇದಾಗಿ ಇದು ರಾಷ್ಟ್ರೀಯ ಸಮಸ್ಯೆ. ಇವರು ಯಾವುದೂ ಗೋ ಹತ್ಯೆ ಅಂತ ಕರಿತಿದಾರಲ್ಲ, ಅದು ಒಂದು ಈಗ ಅವರು ಇದಕ್ಕೆ ಹೋಲಿಸಿದ್ರು, ಯಾವುದಕ್ಕೆ ನಮ್ಮ ಕರ್ನಾಟಕದಲ್ಲಿ ಆಗ್ತಾರಂತ ಮಹಾತಾಯಿ ಹೋರಾಟಕ್ಕೆ. ಅದು ಸ್ಟೇಟ್ ಪ್ರಾಬ್ಲಮ್, ಇದು ನ್ಯಾಷನಲ್ ಪ್ರಾಬ್ಲಮ್. ನ್ಯಾಷನಲ್ ಪ್ರಾಬ್ಲಮ್ ಬಂದಾಗ ಇಡೀ ಪವರನ್ನು ಇಟ್ಕೊಂಡಿರುವಂತಹ ಒಬ್ಬ ಪ್ರಧಾನಮಂತ್ರಿ ಭಾಳ ಪವರ್ಫುಲ್ಲಾಗಿ ಕಾಣಿಸ್ಬೇಕೇ ಹೊರತು ಭಾಳ ವೀಕ್ ಆಗಬಾರ್ದು, ನನ್ನನ್ನು ಹೊಡೀರಿ ಅನ್ನುವಂಥ ಇದಕ್ಕೆ ಹೋಗಬಾರ್ದು. ಅಂದರೆ ನಾನು ಹೇಳ್ತಾ ಇರೋದು, ಅವರು ಈಗ ಏನೋ ನಾವು ಅವ್ರನ್ನ ಭಾಳ ದೊಡ್ಡ ಡಿಕ್ಟೇಟರ್ ಅಂತ ಕರೆದು ಬಿಡ್ತೀವಿ ಅಂತಲ್ಲ, ಅವರು ರಕ್ಷಣೆ ಮಾಡುವಂತಹ ಜವಾಬ್ದಾರಿ ಅವ್ರ ಮೇಲಿದೆ. ಅದೀಗ ಯು ಪಿನಲ್ಲಿ ಮಾತ್ರ ನಡೆದಿಲ್ಲ, ಪಕ್ಕದಲ್ಲಿ ಬಿಹಾರದಲ್ಲಿ ನಡೆದಿದೆ, ಮಧ್ಯಪ್ರದೇಶದಲ್ಲಿ ನಡೆದಿದೆ, ಮತ್ತು ಆಂಧ್ರ ಪ್ರದೇಶದಲ್ಲಿ ನಡೆದಿದೆ, ಕರ್ನಾಟಕದಲ್ಲೂ ನಡೆದಿದೆ. ಹಾಗಿರುವಾಗ ಇಟ್ಸ್ ಎ ನ್ಯಾಷನಲ್ ಪ್ರಾಬ್ಲಮ್. ನ್ಯಾಷನಲ್ ಪ್ರಾಬ್ಲಮ್ನ ಹ್ಯಾಂಡಲ್ ಮಾಡುವಾಗ ಎಲ್ಲ ಪವರನ್ನು ಇಟ್ಕೊಂಡಂತಹ ಒಬ್ಬ ಪ್ರಧಾನಮಂತ್ರಿ ಮಾತಾಡಬೇಕಾಗಿರುವಂತಹ ಭಾಷೆ ಬೇರೆ. ಯಾರಾದರೂ ನಾಳೆಯಿಂದ ದಲಿತರ ತಂಟೆಗೆ ಹೋಗಿದ್ದು ಅಂತ ಹೇಳಿದ್ರೆ ಐ ವಿಲ್ ಟೇಕ್ ದ ಸ್ಟ್ರಿಂಜೆಂಟ್ ಆಕ್ಷನ್. ಅಲ್ಲ, ಗೋಮಾಂಸಕ್ಕೆ ಬರ್ತೀನಿ ನಾನು. ನೋಡಿ, ಇಲ್ಲಿ ಏನು ಗೋಮಾಂಸ ಅನ್ನೋಂಥದ್ದು ಹೊಸದೇನಲ್ಲ, ಅದು ಶತಶತಮಾನಗಳಿಂದ ನಮ್ಮ ಸಮುದಾಯಗಳು ತಿಂತಾ ಇರೋದು. ನೋಡಿ, ಇಡೀ ಜಗತ್ತಲ್ಲಿ ಸಸ್ಯಾಹಾರಿಗಳು ಮತ್ತು ಮಾಂಸಾಹಾರಿಗಳು ಅಂತ ಡಿವೈಡ್ ಇದೆ. ಇಂಡಿಯಾದಲ್ಲಿ ಮಾತ್ರ ಸಸ್ಯಾಹಾರಿಗಳು, ಮಾಂಸಾಹಾರಿಗಳು ಮತ್ತು ಗೋಮಾಂಸಾಹಾರಿಗಳು ಅಂತ ಡಿವೈಡ್ ಇದೆ. ಇದೊಂದೇ ಕಡೆನೇ ಈ ಮೂರು ಡಿವೈಡ್ ಇರುವಂಥದ್ದು. ಅದರಲ್ಲೂ ಕೂಡ ಇವರು ಮತ್ತೆ ಅದು ಗುಡ್ ತಾಲಿಬಾನ್ ಅಂಡ್ ಬ್ಯಾಡ್ ತಾಲಿಬಾನ್ ಅಂತ ಕರೆದಂಗೆ ಆಗುತ್ತೆ. ಏನು, ನಕಲಿ ಗೋರಕ್ಷಕರು ಮತ್ತು ಅಸಲಿ ಗೋರಕ್ಷಕರು ಅಂತ ಹೇಳ್ಬಿಟ್ಟಿದೆ. ತಾಲಿಬಾನಲ್ಲಿ ಗುಡ್ ತಾಲಿಬಾನು, ಬ್ಯಾಡ್ ತಾಲಿಬಾನ್. ನಾನು ಹೇಳೋವಂಥದ್ದು, ನಿಜವಾಗ್ಲೂ ಗೋರಕ್ಷಕರು ಯಾರು ಅಂತ ಹೇಳಿದ್ರೆ ಇಲ್ಲ ರೈತಾಪಿ ಜನ. ನಾವುಗಳ ಚಿಕ್ಕಂದ ಸಾಕ್ತೀವಲ್ವ, ಯಾರದಕ್ಕೆ ನೀರು ಹಾಕಲ್ವೋ, ಯಾರದಕ್ಕೆ ಮೇವು ಹಾಕಲ್ವೋ, ಯಾರದಕ್ಕೆ ತೊಳೆದಿರಲ್ವೋ ಅವರು ಗೋಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಗೋಪೂಜೆ ಮಾಡ್ತೀವಿ, ರೈತಾಪಿ ಜನ ಕೂಡ ಗೋಪೂಜೆ ಮಾಡ್ತೀವಿ. ಅದು ಎಲ್ಲಿವರೆಗೂ ಕೂಡ ಈಗ ನಾಳೆ ಒಂದು ಗೋವನ್ನ ಮಾರಬಾರ್ದು ಅಂತ ನೀವು ನಿಯಮ ತಂದುಬಿಟ್ಟಿದ್ದು ಅಂತ ಹೇಳಿದ್ರೆ, ನಾಳೆ ನನ್ನ ಮಗುನ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಫೀಸ್ ಕಟ್ಟಲಿಕ್ಕಾದ್ರೆ ಅಲ್ಲಿರುವಂಥ ಕರು ನಾನು ಮಾರಬೇಕಾಗತ್ತೆ. ಅದು ರೈತನ ಸಮಸ್ಯೆ ಬಗ್ಗೆ ಇದುವರೆಗೂ ಆ ಆಸ್ಪೆಕ್ಟಲ್ಲಿ ನೋಡೇ ಇಲ್ಲ ಗೋಮಾತೆ. ಇದನ್ನು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇದು ಎಗೈನ್ ಇಟ್ ಈಸ್ ಕನೆಕ್ಟೆಡ್ ಟು ದ ಕ್ಯಾಸ್ಟ್, ಕನೆಕ್ಟೆಡ್ ಟು ದ ಅನ್ಟಚಬಿಲಿಟಿ. ಇದನ್ನು ನಾನು ಹೇಳ್ತಾ ಇರೋದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರುವಂಥದ್ದು, ದಿಸ್ ಈಸ್ ಕನೆಕ್ಟೆಡ್ ಟು ದ ಅನ್ಟಚಬಿಲಿಟಿ. ಈಗ ಈ ಗೋಮಾಂಸದ ಕಾರಣಕ್ಕೋಸ್ಕರನೇ ಅವ್ರನ್ನ ಅನ್ಟಚಬಲ್ಸ್ನ ಇಟ್ಟಿರುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಫಸ್ಟು. ಇದನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದು ಅಂದರೆ ಸಮಸ್ಯೆ ಎಲ್ಲಿದೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ನಾನು ಹೇಳ್ತಾ ಇರೋಂಥದ್ದು, ಈಗ ನರೇಂದ್ರ ಮೋದಿ ಅವರಂತ ಹೇಳಿರುವಂಥ ಸ್ಟೇಟ್ಮೆಂಟ್ನ ಈ ಗೋಪಾಲ್ ಅವರು ಸ್ವಾಗತ ಮಾಡಿದ್ರೆ ನಾನು ಸ್ವಾಗತ ಮಾಡ್ತೇನೆ. ಯಾಕಂತಂದ್ರೆ ಕಡೆಗೂ ಅವರೊಂದು ಮಾತಿಗೆ ಬಂದಿದಾರಂತ. ಆದರೆ ಪ್ರಧಾನಮಂತ್ರಿಯ ಭಾಷೆ ಅದಾಗಿರಬಾರ್ದು. ಪ್ರಧಾನಮಂತ್ರಿಯ ಭಾಷೆ ನಿಜವಾಗ್ಲೂ ನಿಮಗೆ ತೊಂದರೆ ಇದೆ ಅಂತ ಕಡೆದಾಗ ಹೇಳ್ಬಿಡ್ತೀನಿ. ಇವ್ರು ಏನು ಮಾಡಿದ್ರು, ಗುಜರಾತಲ್ಲಿ ಎಲೆಕ್ಷನ್ ಟೈಮಲ್ಲಿ ಮುಸಲ್ಮಾನರ ಮೇಲೆ ಹಲ್ಲೆ ಮಾಡೋದ್ರ ಮೂಲಕ ಹಿಂದೂ ವೋಟ್ಸ್ನ ಕನ್ಸಾಲಿಡೇಟ್ ಮಾಡಿದ್ರ. ಇಲ್ಲೇನಾಗ್ತಾ ಇದೆ, ಯು ಪಿ ಎಲೆಕ್ಷನ್ಸಲ್ಲಿ ದಲಿತರು BJPಗೆ ಓಟ್ ಕೊಡಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ದಲಿತರ ಮೇಲೆ ಹಲ್ಲೆಗಳು ಮಾಡಿಸೋದ್ರ ಮೂಲಕ, ದಲಿತರ ಸಿಂಪತಿ ತೋರಿಸೋದ್ರ ಮೂಲಕ ಕ್ಯಾಸ್ಟ್ ಹಿಂದೂಸ್ನ ಕನ್ಸಾಲಿಡೇಟ್ ಮಾಡ್ಕೊಳ್ಳುವಂಥ ಒಂದು ತಂತ್ರ ಅಷ್ಟೇ. ಬಿಹಾರಲ್ಲಿ ವರ್ಕೌಟ್ ಆಗ್ಲಿಲ್ವಲ್ಲ ಸರ್ ಅದು? ಅಲ್ಲ, ಬಿಹಾರಲ್ಲಿ ಬೇರೆ ಇಶ್ಯೂ ಇತ್ತು. ಬಾಬಾ ಸರ್, ಸಡನ್ ಲವ್ ಫಾರ್ ದಲಿಟ್ಸ್ ಅನ್ನೋ ತರದಲ್ಲಿ ನೀವೆಲ್ಲರೂ ಕೂಡ ಮಾತಾಡ್ತಾ ಇದ್ದೀರಾ. ಆದ್ರೆ ರೇಣುಕಾಚಾರ್ಯ ಅವರು ಹೇಳೋದೇ ಬೇರೆ. ತಾವು ಮಂಗಳೂರು ಭಾಗದಿಂದ ಬಂದಿರೋದ್ರಿಂದ ಈ ರೀತಿಯಾದಂತಹ ಘಟನೆಗಳು ದಿನಂಪ್ರತಿ ನಡೀತಾ ಇರುತ್ತೆ. ಹಾಗಾಗಿ ಗೋ ರಕ್ಷಕರು ಅಂತ ದೊಡ್ಡ ದೊಡ್ಡ ಪಡೆಗಳನ್ನ, ಸೇನೆಗಳನ್ನ ಕಟ್ಕೊಂಡಿರೋಂಥವ್ರೆಲ್ಲರೂ ಕೂಡ ಇವತ್ತು ನಕಲಿ ಆಗೋದ್ರಾ? ನೋಡಿ, ಮುಖ್ಯವಾಗಿ ರಾಧವರೇ, ಇಲ್ಲಿ ಒಂದು ಮಾತನ್ನು ರೇಣುಕಾಚಾರ್ಯ ಅವರು ಅರ್ಥ ಮಾಡ್ಕೊಳ್ಬೇಕು. ಯಾವ ರೀತಿಯಲ್ಲಿ ಈಗ ಪೊಲೀಸ್ನವರು ರಕ್ಷಣೆ ಮಾಡುತ್ತಿದ್ದಂತಹ ಆ ಒಂದು ಆಕಳನ್ನು ಕೊಂಡೋಗುವಂತಹದ್ದು ವ್ಯವಸ್ಥೆಗಳನ್ನು ಇವತ್ತು ಸ್ವಂತ ಆ ಗೋ ರಕ್ಷಕರು ಅಂತ ಹೇಳುವಂತವರೇ ಈಗ ಅದನ್ನು ನಡೆಸ್ತಾ ಇದ್ದಾರೆ. ಆ ದಂಧೆ ಬಹಳ ನಮ್ಮ ದೇಶದಲ್ಲಿ ಅನೇಕ ಕಡೆಯಲ್ಲಿ ಆಗ್ತಾ ಉಂಟು. ಒಂದು ಕಡೆ
ಗೋ ರಕ್ಷಣೆ ಅಂತ ಹೇಳುವಂಥ ಹೆಸರಲ್ಲಿ ಇಟ್ಕೊಂಡು ಬಹುಶಃ ಅವರನ್ನು ಯಾರು ಹಿಡಿಯುವುದಿಲ್ಲ ಅಂತ ಹೇಳುವಂಥ ಮಾತಿನಿಂದ ಇವತ್ತು ಆ ವ್ಯವಸ್ಥೆಗೆ ಅವರು ಒಗ್ಗುವಂತ ಇವತ್ತು ನಿರ್ಮಾಣ ಆಗಿ ನಿಂತಿದೆ. ಪೊಲೀಸ್ನವರು ಇವತ್ತು ಅದರ ಮಟ್ಟಿಗೆ ಮಾತನಾಡುವುದಂಗೆ ಒಂದು ವ್ಯವಸ್ಥೆ ಆಗಿರುವಂಥ ಒಂದು ವ್ಯವಸ್ಥೆಗಳಿಗೆ ಆಯಾ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ರೇಣುಕಾಚಾರ್ಯವರು ಹೇಳಿದರು, ಪಾಪ ಮೋದಿಯವರನ್ನು 18 ಗಂಟೆ ಕೆಲಸ ಮಾಡುವಂಥವರು ಹಾಗೆ ಹೀಗೆಲ್ಲ ಅಂತೇಳಿ ಹೇಳಿದರು. ಖಂಡಿತ ಇಡೀ ದೇಶ ವಿದೇಶಗಳನ್ನು ಅವರು ಬಹುಶಃ ಇದುವರೆಗೂ ಯಾರೂ ಮಾಡದಂತಹ ಸಾಧನೆಯನ್ನು ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ ನಾವೆಲ್ಲರೂ ಒಪ್ಪಲೇಬೇಕು. ಇಡೀ ವಿಶ್ವವನ್ನು ಬಹುಶಃ ನಾವು ಭಾರತದಲ್ಲಿ ಅವರು ಅಧಿಕಾರ ಬಂದ ಮೇಲೆ ಜಾಸ್ತಿ ಇದ್ದದಕ್ಕಿಂತಲೂ ವಿದೇಶ ಸುತ್ತುವುದರಲ್ಲಿ ಅವರು ಬಹಳಷ್ಟು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳಿದನ್ನು ನಾವೆಲ್ಲರೂ ಒಪ್ಪಲೇಬೇಕು. ಅದಕ್ಕೆ ನಾನು ಈಗ 2 ವರ್ಷ ಅವರೇ ಹೇಳಿದ್ರಲ್ಲ, ಈಗ 2 ವರ್ಷ ಅಲ್ಲ, ನೀವು ಸುಮ್ಮನಿದ್ರೆ ನನಗೇನ್ ಅನ್ಸುತ್ತೆ ಅಂದ್ರೆ ನೀವು ಸುಮ್ಮನಿದ್ರೆ ನಿಜ ಇರ್ಬೋದೇನೋ, ಪಾಪ ರೇಣುಕಾಚಾರ್ಯ ಅವರು ಅಂತ ನನಗೆ ಅವ್ರು ತುಂಬಾ ಮಾರ್ಮಿಕವಾಗಿ ಮಾತಾಡ್ತಿದ್ದಾರೆ, ತುಂಬಾ ಮಾರ್ಮಿಕವಾಗಿ ಮಾತಾಡ್ತಿದ್ದಾರೆ ಅವರು. ಬಾಬಾ ಸಾಹೇಬ್ರೆ, ಮೋದಿ ಅವರು ಮಾತಾಡ್ಲಿಲ್ಲ ಅಂದ್ರೆ ಮೌನ ಮೋದಿ ಅಂತೀರಾ, ಮಾತಾಡಿದ್ರೆ ಅದರಲ್ಲಿ ನೋಡಿ ಮಾತನಾಡುವ ಸಂದರ್ಭ. ಮೋದಿ ಅವರು ಭಾರತದ ಪ್ರಧಾನಿ, ಇವತ್ತು ಮೋದಿ ಅವರು ಅಂತ ಸ್ಟೇಟ್ಮೆಂಟ್ ಕೊಡುವುದಲ್ಲ. ಆ ಸಂದರ್ಭದಲ್ಲಿ ಆ ಗುಜರಾತ್ನಲ್ಲಿ ಏನು ಘಟನೆ ಆಯ್ತು, ದಲಿತರ ಮೇಲೆ ಆಯ್ತು, ಆ ಕ್ಷಣದಲ್ಲಿ ಆ ಮಾತನ್ನು ಹೊರಡಿ ಅಂತಹ ಕೆಲಸವನ್ನು ಯಾರು ಮಾಡ್ತಾರೆ ಅವರಿಗೆ ನಾನು ನೇಣು ಶಿಕ್ಷೆ ಅಂತ ಶಿಕ್ಷೆಯನ್ನು ವಿಧಿಸ್ತೇನೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಯಾರು ಆಪರ್ಚುನಿಟಿ ಇದೆ ಅವರಿಗೆ, ಸ್ವಾಗತ ಮಾಡ್ತಾ ಇದೆ. ಯಾವುದೇ ಭಯ ಆತಂಕ ಕೇಳಿ ಸರ್, ಯಾವುದೇ ಭಯ ಆತಂಕ ಮತ್ತು ಯಾವುದೇ ರೀತಿಯಾದಂತ ಅದೇನ್ ಹೇಳ್ತಾರೆ ಅಲ್ಲ ಪಕ್ಷಪಾತ ಇಲ್ಲದೆ ನೈತಿಕವಾಗಿ, ಕಾನೂನಾತ್ಮಕವಾಗಿ ಮತ್ತು ಅಧಿಕೃತವಾಗಿ ಅವರು ಇಂತಹ ನಕಲಿ ಗೋರಕ್ಷಕರನ್ನ ಸದೆ ಬಡಿಯೋದ್ರಲ್ಲಿ ಆಕ್ಷನ್ ತೋರಿಸಿದ್ರೆ ನಿಜಕ್ಕೂ ಅವ್ರು ಹೇಳಿದ ಮಾತಿಗೆ ತಕ್ಕಂತ ನಡ್ಕೊಂಡಿದ್ದಾರೆ ಅಂತ ನಾವು ಅನ್ಕೊಳ್ತೀವಿ. ಅದೇ ನಾವು ಈಗ ನೋಡುವಂತಹದ್ದು ಬರೇ ಇದನ್ನ ಹೇಳ್ಕೊಂಡು ನನಗೆ ಹೊಡೀರಿ ಅಂತ ಹೇಳುವಂತಹ ಮಾತನ್ನು ಬಹುಶಃ ಅವರ ವೀಕ್ನೆಸ್ ಅನ್ನು ಇದು ತೋರಿಸ್ತಾ ಇದೆ. ಇವತ್ತು ಅವರು ಹೇಳ್ಬೇಕಿತ್ತು ಭಾರತದ ಪ್ರಧಾನಿಯಾಗಿ ಅಂತಹವನ್ನು ಮಾಡುವುದವನಿಗೆ ನಾನು ಅತ್ಯುಗ್ರವಾದ ಶಿಕ್ಷೆ. ಪ್ರಧಾನಿಗಳಿಗೆ ಏನ್ ವೀಕ್ನೆಸ್ ಸರ್? ನೀವು ಅಂದ್ರೆ ಎಲೆಕ್ಷನ್ ನ ವೀಕ್ನೆಸ್ ಒಂದ್ ಕಡೆ ತೋರಿಸ್ಬೇಕು, ಜಯಿಸಿ ತೋರಿಸ್ಬೇಕು. ಅವರ ದಲಿತರ ಆ ಮತಗಳನ್ನೆಲ್ಲ ನಾವು ಪಡಿಬೇಕಾಗ್ತದೆ. ನಾಗರಿಕ ನೋಡಿ ಕರ್ನಾಟಕದಲ್ಲಿ ಪಾಪ ಯಾರ ಕೆಲವರು ಒಂದು ಮಾತನ್ನ ಅಲ್ಲ ಸರ್, ಈಗ ಗೋರಕ್ಷಕರನ್ನ, ಅದು ನಕಲಿ ಗೋರಕ್ಷಕರನ್ನ ಸದೆ ಬಡಿಯೋದಕ್ಕೆ ಇವರನ್ನ ಹಿಡಿತಾ ಇರೋದು ಏನು? ಸಂಘ ಪರಿವಾರನ ನೋಡಿ, ಸಂಘ ಪರಿವಾರ ಅಂತ ಹೇಳುವಂತ ಒಂದು ಈಗ ಡಬಲ್ ಸ್ಟ್ರಾಟಜಿ, ಅದು ಎರಡು ದ್ವಂದ್ವ ನಿಲುವುಗಳು ನೋಡಿ. ಅದನ್ನು 2 ನೀತಿಗಳಿಂದ ಇದು ಮಾಡ್ತಾರೆ. ಜನಸಂಘ ಅಂತ ಹೇಳುವಂತಹದ್ದು ಈಗಲ್ಲ 60 ವರ್ಷಗಳ ಇತಿಹಾಸದಲ್ಲೇ ಇದನ್ನು ವಿರೋಧಿಸ್ತಾ ಬಂದದ್ದು, ದಲಿತರನ್ನು ವಿರೋಧಿಸ್ತಾ ಬರುವಂತಹ ಒಂದು ವ್ಯವಸ್ಥೆ ಹಿಂದಿನಿಂದಲೇ ಆದಂತಹದ್ದು. ಇದನ್ನು ನಾವೇನು ಎದುರು ಇದು ಮಾಡುವಂತಹದ್ದಲ್ಲ. ಆದರೆ ಅದಕ್ಕೆ ಹೊಸತ್ತು ಅದು ಮಾಡ್ತೇನೆ ಇದು ಮಾಡುತ್ತೇನೆ ಅಂತ ಹೇಳುವಂತ ಮಾತು ತಾವು ಈ ಮೋದಿಯವರು ಇಂತಹ ಮಾತುಗಳನ್ನು ತಾವು ಅನೇಕ ಕಡೆ ಭಾಷಣಗಳಲ್ಲಿ ಇಲೆಕ್ಷನ್ಗೆ ಬರುವ ಮುಂಚೆ ನಾವುಗಳು ನೋಡಿದ್ದೇವೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ 15 ಲಕ್ಷ ರೂಪಾಯಿ ಕಾಳಧನವನ್ನು ತಂದು 3 ತಿಂಗಳಲ್ಲಿ ತಂದು ಒಂದೊಂದು ಒಬ್ಬೊಬ್ಬರ ನಾಗರಿಕರ ಅಕೌಂಟಿಗೆ 15 ಹೇಳಿದಾರಲ್ಲ 15 ರೂಪಾಯಿ ಅವರ ಅಕೌಂಟಿಗೆ ಬಂದಿದ್ಯಾ? ಹೇಳಿದ ಮೇಲೆ ಅದನ್ನು ನಾವು ಮಾಡಿಸುವಂತ ಕೆಲಸ ಮಾಡಬೇಕು. ಇದನ್ನು ಬಿಟ್ಟು ಈ ಇಂಥ ಪ್ರಚಾರವನ್ನೆಲ್ಲ ಮಾಡಿದ್ರೆ, ಇವತ್ತು ಮೊನ್ನೆ ಕರ್ನಾಟಕದಲ್ಲಿ ಇಲೆಕ್ಷನ್ ಇಲ್ಲಪ್ಪ, ಆಗ ಯಾರೋ ಒಬ್ಬರು ಈ UP-ಯಲ್ಲಿ ಇಲೆಕ್ಷನ್ ಇರುವಂತಹದ್ದು ಇದು ಗೊತ್ತಿಲ್ಲ ಯಾರಿಗೂ. ಆ ಟಿವಿ ನೋಡಿದಾಗ ಅವರು ಆ ಥರ ಹೇಳ್ತಾ ಇದ್ದಾರಂತೆ. ಇನ್ನೆಲ್ಲಿ ಇದು ಇಲೆಕ್ಷನ್ಗೆ 3 ವರ್ಷ ಉಂಟಲ್ಲ, ಮೋದಿ ಯಾಕೆ ಇದ್ದಕ್ಕಿದ್ದಂತೆ ಹೀಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳುವಂತ ಒಂದು ಮರುಕ ಹುಟ್ಟಿಸಿದ್ರಂತೆ. ನಿಜಕ್ಕೂ ಅವ್ರಿಗೆ ಗೊತ್ತಿಲ್ಲ ಪಾಪ ಅಲ್ಲಿ ಎಲೆಕ್ಷನ್ ಇದೆ ಅಂತ ಹೇಳುವಂತ ಮಾತು. ಇಂಥ ವ್ಯವಸ್ಥೆ ಆಗಿದೆ. ಕಶ್ಯಪ್ ಅವರೇ, ನಕಲಿ ಗೋರಕ್ಷಕರಿಗೂ ಅಸಲಿ ಗೋರಕ್ಷಕರಿಗೂ ಏನಾದ್ರೂ ವ್ಯತ್ಯಾಸ ಇದೆಯಾ? ಯಾಕಂದ್ರೆ ಇಷ್ಟು ದಿನ ಗೋರಕ್ಷಕರೆಂದು ತಮ್ಮ 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 ಗೋಮಾತೆಯ ಸಂರಕ್ಷಣೆಗೆ ಬೀದಿಗೆ ಇಳಿದು ಹೋರಾಟ ಮಾಡಿ ಕೇಸ್ಗಳನ್ನ ಹಾಕಿಸ್ಕೊಂಡು ಬಹಳಷ್ಟು ಜನರ ದ್ವೇಷವನ್ನ ಕಟ್ಕೊಂಡು ಇಷ್ಟು ದಿನ ಕೆಲಸ ಮಾಡಿದ್ರಲ್ಲ, ಅವರೆಲ್ಲ ನಕಲಿಗಳ? ಲೆಟ್ ಮಿ ಕ್ಲಾರಿಫೈ. ಯಾಕೋ ಬೇರೆ ತರ ಹೇಳ್ಕೊಂಡು ಹೋಗ್ತಾ ಇದೆ. ಇಲ್ಲ ಕರೆಕ್ಟ್ ಆಗಿ ಇಲ್ಲಿ ಪ್ರಶ್ನೆ, ನರೇಂದ್ರ ಮೋದಿರವರು ನಕಲಿ ಗೋರಕ್ಷಕರನ್ನ ಸದೆ ಬಡೀರಿ ಅಂತಾಗಲಿ ಅಥವಾ ಅದನ್ನು ಎಕ್ಸಿಕ್ಯೂಟ್ ಮಾಡಿ ಅಂತಾಗಲಿ ಅಥವಾ ಅದನ್ನು ಸ್ಟಾಪ್ ಮಾಡಿ ಅಂತಾಗಲಿ ಹೇಳಿದ್ದು
ಇಲ್ಲಿ ತನಕ ಏನು ಹೋರಾಟ ಮಾಡ್ಕೊಂಡು ಬಂದಿಲ್ಲ. 2 ಕರಾಳ ಮುಖಗಳಿವೆ, ನಕಲಿ ಗೋರಕ್ಷಕರ ಅಥವಾ ಅಸಲಿ ಗೋರಕ್ಷಕರನ್ನ ಇಟ್ಕೊಂಡಿದ್ದು. ನಕಲಿ ಅಸಲಿ ಗೋರಕ್ಷಕರು ಏನು ಮಾಡ್ತಿದ್ದಾರೆ, ಏನಕ್ಕೆ ಗೋರಕ್ಷಕರ ಅಂತ ಪದ ತೆಗೆದುಕೊಂಡ್ರು ಅಂತ ಹೇಳಿದ್ರೆ, there is a system working against to cow slaughtering, a system working against the ಗೋ ಸಂತತಿ ಸಂಬಂಧಪಡ್ತಕ್ಕಂಥ ಗೋ ಸಂತತಿಗೆ ಹಾನಿ ಮಾಡ್ತಕ್ಕಂಥ ಒಂದು ವ್ಯವಸ್ಥಿತವಾದ ವ್ಯವಸ್ಥೆ ಜೊತೆಗೆ ಅದು ವಿರುದ್ಧ ತಿರುಗುಳತಕ್ಕಂಥ ಒಂದು ನಿಜವಾಗಿ ಕೆಲಸ ಮಾಡ್ತಕ್ಕ ಸಂಘಟನೆಗಳಿವೆ, ಇದೆ, ಮಾಡ್ತಾನೂ ಇದ್ದಾರೆ. ಇಲ್ಲದಿದ್ದರೆ ಎಷ್ಟು ಗೋರಕ್ಷಕರ ಮೇಲೆ ಇವತ್ತು IPC ಕ್ರಿಮಿನಲ್ ಕೇಸ್ ಹಾಕೋದು ಏನಕ್ಕೆ? ಈಗ ನಾವು ಗಲಾಟೆ ಮಾಡ್ತೀವಿ, ನಾವು ಯಾವುದರ ಗಾಡಿಯಲ್ಲಿ ಒಂದು ಗಾಡಿ ಒಳಗೆ ನಾನು ಹಸುಗಳನ್ನ ಕರ್ಗಳು ತುಂಬ್ಕೊಂಡು ಹೋಗ್ತಿರ್ಬೇಕಾದ್ರೆ ಲಾಸ್ಟ್ ಟೈಮ್ ಇದೇ ವಿಷಯಕ್ಕೆ ಬಂದಾಗ ನಾನು ಹೇಳಿದೆ ನಿಮಗೆ, ಹೆಂಗೆ ಒಂದು ಕಳ್ಸಾಗಾಣಿಕೆ ಆಗುತ್ತೆ ಬಂದಾಗ ಇದ್ರ ಕೂಡ ನನ್ನ ಮೇಲೂ ಕೇಸ್ ಇದೆ, ಕ್ರಿಮಿನಲ್ ಕೇಸ್ ಇದೆ. ನೀವು ನಕಲಿನ ಅಸ್ಲಿನ ಸರ್? ಅದು ನಾನು ಅಸ್ಲಿ ಗೋರಕ್ಷಕ. ನಾನು ನಕಲಿ ಆಗ್ಬೇಕಾದ್ರೆ ಮೇಡಮ್ ಗೋರಕ್ಷಣೆ ಮಾಡಲೇಬೇಕಾಗಿಲ್ಲ. ಸಿ ದೇರ್ ಆರ್ 2 ಥಿಂಗ್ಸ್. ವೆನ್ ಯು ಹ್ಯಾವ್ ಒರಿಜಿನಲ್, ಎಕ್ಸ್ಪೋಸ್ ಒರಿಜಿನಲ್ ಟ್ಯಾಲೆಂಟ್. ಇಫ್ ಯು ಆರ್ ಆರ್ಟಿಫಿಷಿಯಲ್ ದೆನ್ ಎನ್ಕ್ಯಾಶ್ ಇಟ್. ಓಕೆ. ವಾಟ್ ಹಿ ಸೆಡ್ ವಾಸ್, ನಕಲಿ ಹೆಸರು ಹೇಳ್ಕೊಂಡು, ಈಗ ನಕಲಿ ಹೆಸರು ಹೇಳ್ಕೊಂಡು ಎಲ್ಲೋ ಒಂದ್ ಕಡೆ ಶಾಂತಿ ಕದಿರ್ತಾ ಇದ್ದಾರೆ, ನಕಲಿ ಗೋರಕ್ಷಕ ಎಲ್ಲೋ ಒಂದ್ ಕಡೆ ಒಂದು ಸಮಾಜದ ಒಂದು ಸ್ವಚ್ಛತೆ ಕದಿರ್ತಾ ಇರತಕ್ಕಂಥ ವಿಷಯ ಬಂದಾಗ ಅವ್ರು ಇನ್ನೊಂದು ಮಾತು ಹೇಳ್ಬೇಕಾಯ್ತು. ನರೇಂದ್ರ ಮೋದಿ ಅವರು ಗೋರಕ್ಷಕರು ಗೋಭಕ್ಷಕರಿಗೆ ವಿಲನ್ ಆಗಿ ಕಾಣ್ತಾರೆ, ಅಲ್ಲಿ ಶಾಂತಿ ಕದಿಡುತ್ತೆ. ದಟ್ಸ್ ವಾಟ್. ಗೋಪಾಲ್ ಸರ್, ಹಾಗಾದ್ರೆ ಮೋದಿ ಅವರ ಮಾತನ್ನ ಅಥವಾ ಮೋದಿ ಅವರು ದಲಿತರ ಪರ ಏನು ಕಾಳಜಿಯನ್ನ ವ್ಯಕ್ತಪಡಿಸಿದ್ದಾರೆ ಅದನ್ನ ನಂಬಾರ್ದಾ? ಖಂಡಿತ ನಂಬಾರ್ದು. ಯಾಕಂದ್ರೆ ಈಗ ಒಂದು ಉದಾಹರಣೆ ಹೇಳ್ತೀನಿ. ಪಾಕಿಸ್ತಾನದ ಬಾರ್ಡ್ರಲ್ಲಿ ಪಾಕಿಸ್ತಾನದ ಸೈನಿಕರು ನಮ್ಮ ಗಡಿಗೆ ಪ್ರವೇಶ ಮಾಡ್ತಾರೆ. ಕ್ಯಾಪ್ಟನ್ ಆಫ್ ದಿ ಆರ್ಮಿ ಏನು ಮಾಡ್ತಾನೆ, ವೆರಿ ಇಮಿಡಿಯೇಟ್ ಆಗಿ ಅವ್ರನ್ನ ಅಟ್ಯಾಕ್ ಮಾಡಿಸ್ತಾನೆ. ಊನಾದಲ್ಲಿ ಘಟನೆ ನಡೆದು, ಗುಜರಾತ್ನ ಊನಾದಲ್ಲಿ ವಿಶೇಷವಾಗಿ ಸತ್ತ ದನಗಳ ಚರ್ಮವನ್ನು ಸುಲಿದಿದ್ದವರು, ಅದು ಕಾರ್ಪೊರೇಷನ್ಗೆ ಸೇರಿದಂಥ ಡೆಡ್ ಬಾಡಿಗಳನ್ನು ಕ್ಲೀನ್ ಮಾಡಿ ಇವರ ಮೋದಿಯವರ ಸ್ವಚ್ಛತಾ ಆಂದೋಲನದ ಭಾಗಿಗಳವರು. ಅವರಿಲ್ಲ ಅಂದ್ರೆ ಸ್ವಚ್ಛತೆ ಎಲ್ಲಿಂದ ಇಲ್ಲ ಅಂಥವ್ರಿಗೆ ಕಟ್ಟಾಕಿ ಹೊಡೆದ ತಕ್ಷಣ, ಅದರಲ್ಲೂ ಅವರ ತಾಯಿನಾಡಲ್ಲಿ ಪ್ರಧಾನಮಂತ್ರಿಗಳು ತಕ್ಷಣ ಅವರ ಮುಖ್ಯಮಂತ್ರಿಗೆ ವಾರ್ನ್ ಕೊಡಬೇಕಾಗಿತ್ತು, ಆನಂದಿಬೆನ್ ಪಟೇಲ್ ಅವರಿಗೆ, ತಕ್ಷಣ ಆಕ್ಷನ್ ಮಾಡಿ ಅಂತೇಳಿ. ಇದು ಇಡೀ ದೇಶದ ಎಲ್ಲ ರಾಜ್ಯಗಳಿಗೂ ಅನ್ವಯಿಸ್ತದೆ ಅಂತ ಹೇಳ್ಬೇಕು. ಎಲ್ಲಿ ಬಂದು ಇವರು ಹೇಳಿರೋದು ಇದು ಈ ಘಟನೆ? ಮಧ್ಯಪ್ರದೇಶದಲ್ಲಿ. ಮಧ್ಯಪ್ರದೇಶ ಉತ್ತರ ಪ್ರದೇಶದ ಬಾರ್ಡ್ರಲ್ಲಿ, ಅಲ್ಲಿ ಚುನಾವಣೆ ತಯಾರಿಗಳು ನಡೀತಾ ಇದೆ. ಕಾಂಗ್ರೆಸ್ನವರು ಆ ಶೀಲಾ ದೀಕ್ಷಿತನ್ನ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಮಾಡಿದ್ದಾರೆ. ಬಿಜೆಪಿಯವರು ಈಗ ದಲಿತರು, ವಿಶೇಷವಾಗಿ ಬಹುಜನ್ ಸಮಾಜ್ ಪಾರ್ಟಿಗೆ ದಲಿತರ ತುಂಬಾ ಬೆಂಬಲ ಇದೆ ಅಲ್ಲಿ ಉತ್ತರ ಪ್ರದೇಶದಲ್ಲಿ. ಹೆಂಗಾದ್ರೂ ಮಾಡಿ ದಲಿತರನ್ನು ಕೊಲ್ಬೇಡ, ನನ್ನ ಕೊಲ್ರಿ ಅಂತ ಹೇಳಿದ್ರೆ ಒಂದಷ್ಟು ಜನ ಅನುಕಂಪ ಸ್ವಲ್ಪ ದಡ್ರು ಇರ್ತಾರೆ ಈ ಶೆಡ್ಯೂಲ್ ಕಾಸ್ಟ್ನಲ್ಲಿ. ಅವರು ಮೋದಿಯವರ ಪರವಾಗಿ ಹೋಗ್ಬೋದಾ, ಒಂದು ಏನೋ ಸ್ಲೈಟ್ ಸ್ವಿಂಗ್ ಆಗ್ಬೋದಾ ಅನ್ನೋ ಉದ್ದೇಶಕ್ಕೆ, ಸ್ಲೈಟ್ ಸ್ವಿಂಗ್ ಅಲ್ಲಿ ಅವ್ರಿಗೆ ಒಳ್ಳೇದಾಗೋದಾದ್ರೆ ಅದಕ್ಕೆ ಆಸ್ ಎ ಕ್ಯಾಪ್ಟನ್ ನಾನು ಅವರ ಮಾತನ್ನ ವೆಲ್ಕಮ್ ಮಾಡಿದೆ ಮೊದಲೇನೆ. ಆಸ್ ಎ ಕ್ಯಾಪ್ಟನ್ ಆಫ್ ಇಂಡಿಯಾ ತಕ್ಷಣ ಘಟನೆ ನಡೆದ ಮಾರನೇ ದಿನಾನೇ ಸ್ಪಂದಿಸಬೇಕಾಗಿತ್ತು. ಇಲ್ಲೊಂದೇ ಕಡೆ ಅಲ್ಲ, ಅನೇಕ ಕಡೆ. ಇವನ್ನು ಬಿಹಾರ ಚುನಾವಣಾ ಸಂದರ್ಭದಲ್ಲಿ ಅವರು RSSನ ಭಾಗವತ್ ಅವರು ನೀವ್ ಹೇಳಿದ್ರಿ, ಈಗ ನಮ್ಮಲ್ಲಿ ಮಾತಾಡಬಾರ್ದು ದಯವಿಟ್ಟು ಇಲ್ಲಿ ಕೇಳಿ. ಮೋಹನ್ ಭಾಗವತ್ ಅವರು ಜಾತಿ ಆಧಾರಿತ ಮೀಸಲಾತಿಯನ್ನ ಕಿತ್ತಾಕಿ ಆರ್ಥಿಕ ಆಧಾರಿತ ಮೀಸಲಾತಿಯನ್ನು ತಂದು ತರಬೇಕು ಅಂತ ಹೇಳಿದ್ರು. ಆಗ ಪ್ರಧಾನಮಂತ್ರಿಗಳು ಹೇಳ್ಬೇಕಾಗಿತ್ತು, ಜಾತಿ ಆಧಾರಿತ ಮೀಸಲಾತಿ ಸೋಕಾಲ್ಡ್ 3000 ವರ್ಷಗಳಿಂದ ಶೋಷಣೆಗೊಳಗಾಗಿರೋರಿಗೆ ಕೊಟ್ಟಿರೋದು ಅಂತ ಹೇಳಲ್ಲ. ಇದು ಸಂದರ್ಭ. ನರೇಂದ್ರ ಮೋದಿ ಅವರು ಏನೇ ಮಾತಾಡಿದ್ರು ಏನಾಗಿದೆ, ಮೊಸರಿನಲ್ಲಿ ಕಲ್ಲು ಹುಡ್ತಕ್ಕಂಥ ಕೆಲಸನ ಕೆಲವರು ಅದ್ರ ಏನು ಮಾಡೋಕ್ಕಾಗಲ್ಲ. ಇದು ಸ್ವಾಭಾವಿಕ. ನರೇಂದ್ರ ಮೋದಿಯವರ ಉದ್ದೇಶವನ್ನ ಪ್ರತಿಯೊಬ್ಬರನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮಧ್ಯಪ್ರದೇಶದಲ್ಲಿ ಅವರು ಕೇವಲ ಒಂದು ರಾಜ್ಯದ ಪ್ರಧಾನಮಂತ್ರಿಗಳು, ದೇಶದ ಪ್ರಧಾನಮಂತ್ರಿಗಳವರು. ನರೇಂದ್ರ ಮೋದಿ ಅವರು ಎಲ್ಲೇ ಮಾತಾಡೋ ದೇಶದ ಪ್ರಧಾನಮಂತ್ರಿಗಳಾಗಿ ಮಾತಾಡಿದರೆ ನಕಲಿ ಅಸಲಿ. ಈ ನಕಲಿ ಗೋರಕ್ಷಕರು ಏನ್ ಮಾಡ್ತಾರೆ, ಗೋಗಳನ್ನ ಸಾಗಾಣಿಕೆ ಮಾಡೋಕ್ಕೋಸ್ಕರ
ಕಸಾಯಿ ಕಾರ್ಖಾನೆ ಕೊಡೋಕ್ಕೋಸ್ಕರ ಅವರು ತಮ್ಮನ್ನು ತಾವು ಹೈಲೈಟ್ ಮಾಡ್ಕಿದ್ರು. ಆ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ದಲಿತರ ಮೇಲೆ ಮತ್ತು ಅಲ್ಪಸಂಖ್ಯಾತರ ಮೇಲೆ ಗೋ ರಕ್ಷಣೆಯ ಹೊಣೆ ಹೊತ್ತವರಂತೆ ದೌರ್ಜನ್ಯ ಎಸಗ್ತಾರಲ್ಲ, ಅವರ ವಿರುದ್ಧ ಸಿಡಿದೆದ್ದಿರೋದು ನರೇಂದ್ರ ಮೋದಿ ಅವರು, ಭಾರತದ ಪ್ರಧಾನಿಗಳು. ಹಾಗಾಗಿ ಗೋ ರಕ್ಷಕರು ಅಂತ ಹೇಳ್ಕೊಳ್ಳೋರು ಸ್ವಲ್ಪ ಜವಾಬ್ದಾರಿಯುತಿಯಿಂದ ನಡ್ಕೊಳ್ಬೇಕು. ಪ್ರಧಾನಮಂತ್ರಿಗಳು ಕೇವಲ ಉತ್ತರ ಪ್ರದೇಶ ಪಂಜಾಬ್ ಚುನಾವಣೆ ದೃಷ್ಟಿಯಿಂದ ಮಾತಾಡಿಲ್ಲ, ದೇಶದ ಪ್ರಧಾನಮಂತ್ರಿಗಳಾಗಿ ಅವರ ಜವಾಬ್ದಾರಿಯ ಮಾತುಗಳನ್ನು ಆಡಿದ್ರೆ ಇದನ್ನ ನೋಡಿ ನೀವು ಮಾತಾಡಿದ ಮಧ್ಯ ಪ್ರವೇಶ ಮಾಡಿಲ್ಲ, ನೀವು ಮಾತಾಡೋ ನಾನು ಮಾತಾಡಿಲ್ಲ. ಅಲ್ಲಲ್ಲ ಇಲ್ಲಿ ಅಲ್ಲಲ್ಲ ಬೇಸಿಕ್ ಕ್ವಶನ್ ಪ್ರಧಾನಮಂತ್ರಿಗಳು ಮಾತಾಡಿದ್ದಾರೆ. ಚರ್ಚೆ ಬೇಡ. ನನಗಿರುವಂತ ಬೇಸಿಕ್ ಕ್ವಶನ್ ಏನಂತಂದ್ರೆ ಇದು ನಕಲಿ ಗೋರಕ್ಷರು ಅಸಲಿ ಗೋರಕ್ಷರು ಇರ್ಲಿ ಹೆಚ್ಚಾಗಿ ನನಗೆ ಎಲ್ಲಿ ಹಿಪೋಕ್ರಸಿ ಕಾಣಿಸುತ್ತೆ ಅಂತ ಹೇಳಿದ್ರೆ ಪ್ರಧಾನಮಂತ್ರಿಗಳದ್ದು, ಇಂಡಿಯಾ ದೇಶ ಅತ್ಯಂತ ಹೆಚ್ಚು ಗೋಮಾಂಸವನ್ನು ರಫ್ತು ಮಾಡ್ತಾ ಇರುವಂತಹ ದೇಶ. ಅದನ್ನು ತಡಿದೆ ಇಲ್ಲಿ ಗೋರಕ್ಷಣೆ ಮಾಡುವಂಥದ್ದು ಹಿಪೋಕ್ರಸಿ ಅಲ್ವಾ? ಅದನ್ನ ತಡಿಬೇಕಲ್ವಾ? ಸಾವಿರಾರು ಕೋಟಿಗಳನ್ನ ಅಂದ್ರೆ ಬಿಸ್ನೆಸ್ಗೋಸ್ಕರ ಗೋಮಾಂಸನ ಮಾಡಬಹುದು, ಗೋ ಹತ್ಯೆ ಮಾಡಬಹುದು ತಾನೆ. ತಿನ್ಬಾರ್ದಷ್ಟೇ. ಹಂಗಾಗ ಅದ್ರ ಅರ್ಥ ಏನು? ಅದ್ರ ಅರ್ಥ ಅದನ್ನೇ ನನ್ನ ಹಿಪೋಕ್ರಸಿ. ಅಲ್ಲಿ ಅವ್ರು ಪೂಜೆ ಮಾಡಲ್ಲ, ತಿಂತಾರೆ. ಆಮೇಲೆ ಅಲ್ಲ, ಈಗ ದನಾನ ಕೊಯ್ಯುವಂಥದ್ದು ಒಂದೇ ಒಂದು ಕಾರಣಕ್ಕೋಸ್ಕರ ಅಲ್ಲ. ಇನ್ಸುಲಿನ್ಗೋಸ್ಕರ ಕೊಯ್ತಾರೆ, ಚರ್ಮಕ್ಕೋಸ್ಕರ ಮಾಡ್ತಾರೆ, ಆ ಮೂಳೆಯಲ್ಲಿ ಸಿಗುವಂತ ಫಾಸ್ಫರಸ್ಗೋಸ್ಕರ ಮಾಡ್ತಾರೆ. ಈ ನಾವು ಚಪ್ಪಲಿ ಹಾಕೊಂಡು ವ್ಯಾನಿಟಿ ಬ್ಯಾಗ್ ಹಾಕೊಂಡು ಎಲ್ಲ ಓಡಾಡೋದು, ಸೋಫಾಗಳ ಮೇಲೆ ಕುಂತ್ಕೊಳ್ಳೋದೆಲ್ಲ ಅದ್ರ ಮೇಲೆ ಅದೆಲ್ಲ ಆಗ್ಬೋದು. ಇದ್ರಲ್ಲಿ ಕುಂತ್ಕೊಂಡು ಯಾವ್ದಾದ್ರೂ ಹಸು ಇದುವರೆಗೂ ಕೂಡ ನಾನು ಹಾಲು ಕೊಡ್ತಾ ಇರೋದು ನಿಮ್ಗೆ ಅಂತ ಹೇಳಿದ್ಯಾ? ಅದ್ರ ಮಗುಗೆ ಅದು ಹಾಲು ಕೊಡೋದು. ಆ ಹಾಲನ್ನ ಹಸು ಯಾರಾದ್ರೂ ತಾಯಿ ಹಾಲಲ್ಲಿ ಐಸ್ ಕ್ರೀಮ್ ಮಾಡ್ತಾರಾ, ಕೋವಾ ಮಾಡ್ತಾರಾ, ಸ್ವೀಟ್ಸ್ ಮಾಡ್ತಾರಾ? ತಾಯಿ ಹಾಲಲ್ಲಿ ಯಾರು ಮಾಡಲ್ಲ ಅಂತ ಹೇಳಿದ್ಮೇಲೆ ಇದು ತಾಯಿ ಅಂದ್ಮೇಲೆ ಇದ್ರಲ್ಲ ಮಾಡಬಾರ್ದು. ನಾನ್ ಹೇಳೋಂಥದ್ದು ಅವ್ರು ನಿಜವಾಗ್ಲೂ ಬಾಳ ಇದ್ದಿದ್ರೆ ಗೋರಕ್ಷಕರು ನಾಳೆ ಗೋರಕ್ಷಣೆ ಗಿಕ್ಷಣೆ ಬಿಡ್ರಿ. ಅವೆಲ್ಲ ನಾಳೆ ಏನಾದ್ರೂ ಆತರ ಮಾಡಕ್ ಬಂದಿದ್ದು ಅಂತ ಹೇಳಿದ್ರೆ ಯು ವಿಲ್ ಬಿ ಇನ್ ಟ್ರಬಲ್ ಅನ್ನೋದನ್ನ ಹೇಳ್ಬೇಕು ಓಪನ್ ಆಗಿ. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ತುಂಬಾ ಓಕೆ. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ನರೇಂದ್ರ ಮೋದಿ ಅವರ ಹೇಳಿಕೆಯನ್ನ ಎಲ್ಲರೂ ಸ್ವಾಗತಿಸುತ್ತಿದ್ದಾರೆ, ಆದ್ರೆ ಹೇಳಿದ ಹಾಗೆ ನಡ್ಕೊಳ್ಬೇಕು ಅಂತನೂ ಕೂಡ ನಿರೀಕ್ಷಿಸ್ತಾ ಇದ್ದಾರೆ. ಇದು ಇದರಿಂದ ವಿಶೇಷ ನ್ಯೂಸ್ ಅಂದ್ರೆ ಶ್ರೀಮಂತರು ಬಡವರು ಅನ್ನದೇ ಬೆಂಗಳೂರಿನಲ್ಲಿ ಆಪರೇಷನ್ ರಾಜಾ ಕಾಲುವೆ ಮುಂದುವರೆದಿದೆ. ಸತತ 3ನೇ ದಿನವೂ ರಾಜಾ ಕಾಲುವೆ ಕೆರೆ ಒತ್ತುವರಿ ತೆರವು ಕಾರ್ಯಾಚರಣೆ ಜೋರಾಗಿತ್ತು. ಮಹದೇವಪುರ, ಯಲಹಂಕ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಜೆಸಿಬಿಗಳು ಗರ್ಜಿಸಿದ್ವೆ. ಆದರೆ ದುರಂತ ಅಂದ್ರೆ ಮನೆ ಬಂಗಲೆ ಕಟ್ಟೋಕೆ ಅನುಮತಿ ನೀಡಿರೋದು ಬಿಬಿಎಂಪಿ ಅಧಿಕಾರಿಗಳೇ ಆಗಿರೋದ್ರಿಂದ ತೆರವು ಕಾರ್ಯಾಚರಣೆ ನಕ್ಷೆ ದಿನದಿಂದ ದಿನಕ್ಕೆ ಬದಲಾಗ್ತಾ ಇದೆ. ಬಿಜೆಪಿ ಎದುರು ಶಕ್ತಿ ಪ್ರದರ್ಶನಕ್ಕೆ ಕೆಎಸ್ ಈಶ್ವರಪ್ಪ ಸಜ್ಜಾಗಿದ್ದಾರೆ.